ಹಾಲೆಲೂಯಾ, ಹಾಲೆಲೂಯಾ. ಯೇಸುವಿನ ಮಧುರವಾದ ನಾಮದಲ್ಲಿ ನಿಮಗೆ ನಾನು ಶುಭ ಹಾರೈಸುತ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ಸಮಲಿ ವಾಕ್ಯದ ಭಾಗಕ್ಕಾಗಿ ನಾವು ಮುಂದೆ ಹೋಗುವ. ಅಪೊಸ್ತಲ ಕೃತ್ಯಗಳು 22ನೇ ಅಧ್ಯಾಯ 10ನೇ ವಾಕ್ಯ. ಆಕ್ಟ್ ಚಾಪ್ಟರ್ 22 10 verses. ಆಗ ನಾನು ಕರ್ತನೇ ನಾನೇನು ಮಾಡಬೇಕು ಎಂದು ಕೇಳಲು ಕರ್ತನು ನನಗೆ ನೀನೆದ್ದು ದಮಸ್ಕದೊಳಕ್ಕೆ ಹೋಗು, ಮಾಡುವುದಕ್ಕೆ ನಿನಗೆ ನೇಮಿಸಿರುವುದೆಲ್ಲ ಅಲ್ಲಿ ತಿಳಿಸಲ್ಪಡುವುದು ಎಂದು ಹೇಳಿದನು. ಪೌಲನು ಸೌಲನಾಗಿದ್ದಂಥ ಸಮಯದಲ್ಲಿ ಒಂದು ಡಿವೈನ್ ಎನ್ಕೌಂಟರ್, ದೈವಿಕ ಸಂದರ್ಶನ ಉಂಟಾಗುತ್ತೆ ಅವನಿಗೆ. ಪ್ರೈಸ್ ಗಾಡ್. ಆ ದೈವಿಕ ಸಂದರ್ಶನ ಉಂಟಾದಾಗ ಅವನು ಬಿಡುಗಡೆ ಆಗ್ತಾನೆ. ಅವನು ಯೇಸು ಸ್ವಾಮಿಯನ್ನು ನಂಬಿದಂಥ ದೇವ ಜನರನ್ನು ಹಿಂಸಿಸಿ ಪೀಡಿಸಿ ಅವ್ರನ್ನ ಒಡೆದು ಸೆರೆಮನೆಗೆ ಹಾಕಿಸ್ತಾ ಇದ್ದ. ಮಿತಿ ಮೀರಿದರೆ ಕೊಲ್ಲಲಿಕ್ಕೂ ಕೂಡ ರೆಡಿ ಇದ್ದ. ಭಯಂಕರ ಸಭೆಗಳಿಗೆ ಭಯಂಕರ ಹಿಂಸೆ ಕೊಡ್ತಾ ಇದ್ದ. ದೇವ ಜನರಿಗೆ ಹಿಂಸೆ, ಸಭೆಗಳಿಗೆ ಹಿಂಸೆ. ಅದು 9ನೇ ಅಧ್ಯಾಯ ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 1-2 ವಾಕ್ಯ. ಸೌಲನು ಇನ್ನು ಕರ್ತನ ಶಿಷ್ಯರ ಮೇಲೆ ರೌದ್ರನಾಗಿದ್ದು ಬೆದರಿಕೆಯ ಮಾತುಗಳನ್ನಾಡುತ್ತಾ ಅವರನ್ನು ಸಂಹರಿಸಬೇಕೆಂದು ಆಶೆ ಪಡುತ್ತಾ ಮಹಾಯಾಜಕನ ಬಳಿಗೆ ಹೋಗಿ ಆ ಮಾರ್ಗವನ್ನು ಹಿಡಿದವರು, ಅಂದ್ರೆ ಯೇಸು ಮಾರ್ಗವನ್ನು ಹಿಡಿದವರು ಯಾರಾದರೂ ಸಿಕ್ಕಿದರೆ ಅವರು ಗಂಡಸಾದರೂ ಸರಿ ಹೆಂಗಸರಾದರೂ ಸರಿಯೇ ನಾನು ಅವರಿಗೆ ಬೇಡಿ ಹಾಕಿಸಿ ಯೆರೂಸಲೇಮಿಗೆ ತರುವಂತೆ ದಮಸ್ಕದಲ್ಲಿರುವ ಆಯಾ ಸಭಾ ಮಂದಿರದವರಿಗೆ ನೀನು ಕಾಗದವನ್ನು ಕೊಡಬೇಕೆಂದು ಅವನನ್ನು ಬೇಡಿಕೊಂಡನು. ಹಲ್ಲೆಲೂಯಾ. ಸೊ ಹಿಂಸಿಸಿ ಪೀಡಿಸಿ ತೊಂದರೆ ಪಡಿಸುವನಾಗಿದ್ದ. ಇವನು ಹಿಂಸೆ, ಪೀಡನೆ, ತೊಂದರೆಗಳನ್ನು ಪರಲೋಕ ದೇವರು ನೋಡ್ತಾನೆ ಇತ್ತು. ಸಭೆಗಳು ಪ್ರಾರ್ಥಿಸ್ತಾ ಇತ್ತು. ಹಲ್ಲೆಲೂಯಾ. ದೇವ ಜನರ ಪ್ರಾರ್ಥನೆ ಕೇಳಿದ ಪರಲೋಕದ ದೇವರು ಅವನ ಹಿಂಸೆ ರೋದನೆಗಳೆಲ್ಲವನ್ನು ನೋಡಿ ದೇವರೇನು ಮಾಡ್ತಾರೆ? 3ನೇ ವಾಕ್ಯ ಹೇಳ್ತದೆ, ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತು. ಅವನು ನೆಲಕ್ಕೆ ಬಿದ್ದು, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತೆ ಎಂದು ಹೇಳುವ ವಾಣಿಯನ್ನು ಕೇಳಿದನು. ಅವನು, ಕರ್ತನೇ ನೀನ್ಯಾರು ಎಂದು ಕೇಳಿದಕ್ಕೆ ಕರ್ತನು, ನೀನು ಹಿಂಸೆ ಪಡಿಸುವ ಯೇಸುವೆ ನಾನು. ನೀನೆದ್ದು ಊರೊಳಕ್ಕೆ ಹೋಗು, ನೀನು ಮಾಡಬೇಕಾದದ್ದು ಅಲ್ಲಿ ನಿನಗೆ ತಿಳಿಸಲ್ಪಡುವುದು ಎಂದು ಹೇಳಿದನು. ಹಲ್ಲೆಲೂಯಾ. ನೋಡಿ, ಜನರಿಗೆ ಹಿಂಸೆ ಕೊಟ್ಟು ಸಮಸ್ಯೆ ಮಾಡುವಂಥ ಟೈಮಲ್ಲಿ ಆಕಾಶದ ಪಕ್ಕದ ಒಂದು ಬೆಳಕು ಅವರನ್ನು ಆವರಿಸಿಕೊಳ್ಳುತ್ತೆ. ಬೆಳಕು ಆವರಿಸಿಕೊಂಡಾಗ 3 ದಿನ ಅವನು ಕಣ್ಣು ಕಾಣದೆ ಇದ್ದ ಸ್ಥಳದಲ್ಲೇ ಬಿದ್ದಿರ್ತಾನೆ. ಆ ತಕ್ಷಣ ವಾಕ್ಯ ಹೇಳ್ತದೆ, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ ಎಂದು ಹೇಳುವ ವಾಣಿಯನ್ನು ಕೇಳ್ತಾನೆ. ಯಾರು? ಸೌಲ. ಅವನು, ಕರ್ತನೆ ನೀನ್ಯಾರು ಎಂದು ಕೇಳಿದಕ್ಕೆ ನೋಡಿ ಅವನು ಹೇಳ್ತಾನೆ, ಕರ್ತನೆ ನೀನ್ಯಾರು ಅಂತ ಕೇಳ್ತಾ. ಅಲ್ಲಿ ಅವನು ಹೇಳ್ತಾ ಇದ್ದೆ, ನೀನು ಕರ್ತನೆ ನೀನ್ಯಾರು? ವಾಕ್ಯ ಹೇಳ್ತಾ ಇದೆ, ನೀನು ಹಿಂಸೆ ಪಡಿಸುವ ಯೇಸುವೆ ನಾನು. ನೀನು ಹಿಂಸೆ ಪಡಿಸುವ ಯೇಸುವೆ ನಾನು. ನೀನೆದ್ದು ಊರೊಳಕ್ಕೆ ಹೋಗು, ನೀನು ಮಾಡಬೇಕಾದ್ದು ಅಲ್ಲಿ ನಿನಗೆ ತಿಳಿಸಲ್ಪಡುವುದು ಎಂದು ಹೇಳಿದನು. ಹಲ್ಲೆಲೂಯಾ. ಸೊ ಈ ಥರ ಒಂದು ತೊಂದರೆ ಪಡಿಸ್ಕೊಂಡು ಇರುವಂಥ ಟೈಮಲ್ಲಿ ಆ ಬೆಳಕು ಆವರಿಸಿಕೊಂಡಾಗ ಕಾನ್ಸಿಯಸ್ ಬಂದು ಅವನು ಎಚ್ಚೆತ್ತು ಕಣ್ಣು ಬಿಟ್ಟ ಮೊದಲನೇ ಸಾರಿ ಅವನು ಕೇಳಿದ್ದು, ಕರ್ತನೇ ನಾನೇನು ಮಾಡಬೇಕು? ಅವನ ಬಾಯಿಂದ ಬಂದ ಮಾತೇನು? ನಾನೇನು ಮಾಡಬೇಕು? ಇವತ್ತು ದೇವರ ಮಕ್ಕಳು ನಮ್ಮ ಜೀವಿತದಲ್ಲಿ ಇವತ್ತು ದೇವರೇ ನಾನು ಏನು ಮಾಡಬೇಕೆಂಬುದಾಗಿ ನಾವು ಯಾವ ಥರ ಕೇಳ್ತೇವ? ನಾವು ಕೇಳಿದ ಮೊದಲೇ ದೇವರೇ ನನಗೆ ಇದು ಕೊಡು ದೇವರೇ, ಅದು ಕೊಡು ದೇವರೇ, ನನಗೆ ಕಷ್ಟ ದೇವರೇ, ಸಾಲ ದೇವರೇ, ನನಗೆ ಸಮಸ್ಯೆ ದೇವರೇ, ನನಗೆ ಹಣದ ಕೊರತೆ, ಹಣ ಕೊಡು ದೇವರೇ, ಸಾಲ ದೇವರೇ, ಸಾಲ ತೀರಿಸು ದೇವರೇ, ರೋಗ ದೇವರೇ, ರೋಗ ಬಿಡುಗಡೆ ಕೊಡು ದೇವರೇ, ಬೇರೆ ಮನೆ ಇಲ್ಲ ಮನೆ ಕೊಡು ದೇವರೇ. ಪ್ರೈಸ್ ಗಾಡ್. ನಮಗೇನು ಅವಶ್ಯಕತೆ ಅದನ್ನು ಕೇಳ್ತೀವಿ. ಇಲ್ಲ ನೋಡಿ, ಅವನು ಎನ್ಕೌಂಟರ್, ದೇವರ ಒಂದು ಎನ್ಕೌಂಟರ್ ಸಂದರ್ಶನ ಆದ ಒಡನೆಯೇ ಕರ್ತನೆ ನಾನೇನು ಮಾಡಬೇಕು ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಿಜವಾಗಿ ದೇವರ ಮಕ್ಕಳ ಒಳಗಡೆ ಒಂದು ನಿಜವಾದ ಎನ್ಕೌಂಟರ್, ದೈವಿಕ ಸಂದರ್ಶನ ನಿಮಗೆ ಉಂಟಾಗಿರೋದಾದರೆ, ದೇವರು ನಮ್ಮನ್ನು ಮುಟ್ಟಿರೋದಾದರೆ, ಇವತ್ತು ನಮ್ಮ ಒಳಗಡೆ ನಾನು ಏನು ಮಾಡಬೇಕು ದೇವರೇ ಎಂಬಂಥ ಆ ಒಂದು ವೈರಾಗ್ಯ ನಮ್ಮ ಒಳಗಡೆ ಆರಂಭ ಆಗ್ತದೆ. ದೇವರು ಸರ್ವಶಕ್ತ ದೇವರು ನಮ್ಮನ್ನು ಮುಟ್ಟಿದಾಗ, ದೇವರೇ ನಿನ್ನ ಮಹಿಮೆಗಾಗಿ ನಾನು ಏನು ಮಾಡಬೇಕು? ನಿಜವಾಗಿ ದೇವರು ಯಾರನ್ನು ಮುಟ್ಟಿದಾರೋ ಅವರು ಮಾತ್ರವೇ ನಾನು ನಿಮ್ಮ ಮಹಿಮೆಗಾಗಿ ಏನು ಮಾಡಬೇಕೆಂಬಂಥ ಇದನ್ನು ದೇವರ ಬಳಿ ಕೇಳ್ತಾರೆ. ಇಂದು ಅಷ್ಟು ಕೇಳೋಕ್ಕಾಗಲ್ಲ. ಯಾಕೆ?
ದೇವರು ಮುಟ್ಟಿದವರು ಮಾತ್ರವೇ ಅದನ್ನು ಕೇಳೋಕ್ಕಾಗೋದು. ದೇವರು ಮುಟ್ಟಿದವರು ಮಾತ್ರವೇ ದೇವರು ಹೇಳುವಂಥದ್ದನ್ನು ಮಾಡೋಕ್ಕಾಗೋದು. ಇಲ್ಲದವರೆ ಮಾಡೋಕ್ಕೂ ಆಗಲ್ಲ, ಕೇಳೋಕ್ಕೂ ಆಗಲ್ಲ, ಜೀವಿಸೋಕ್ಕೂ ಆಗಲ್ಲ. ದೇವರ ಮಹಿಮೆಗಾಗಿ ಏನು ಮಾಡೋಕ್ಕಾಗಲ್ಲ. ಎಲ್ಲ ನಮ್ಮ ಸ್ವಾರ್ಥಕ್ಕಾಗಿ ಜೀವನ ಮಾಡ್ತಾರೆ. ನಮ್ಮ ಸೆಲ್ಫಿಶ್, ನನ್ನ ಸಮಸ್ಯೆ, ನನ್ನ ಅಗತ್ಯತೆಗಳು, ನನ್ನ ಕುಟುಂಬ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಸಭೆ, ನನ್ನದು, ಅದಕ್ಕಾಗಿ ನಾವು ಓಡಾಡ್ತಿರ್ತೀವಿ. ಇಲ್ಲ, ಇವತ್ತು ಮೊದಲು ದೇವರ ಸಂದರ್ಶನ ಉಂಟಾದಾಗ ದೇವರೇ ನಿನ್ನ ಮಹಿಮೆಗಾಗಿ ನಾನೇನು ಮಾಡಬೇಕು. ದೇವರು ಹೇಳ್ತಾರೆ ಅವನಿಗೆ, ಆಗ ನಾನು ಕರ್ತನೆ ನಾನೇನು ಮಾಡಬೇಕೆಂದು ಕೇಳು. ಕರ್ತನು ನನಗೆ, ನೀನೆದ್ದು ದಮಸ್ಕದೊಳಕ್ಕೆ ಹೋಗು, ಮಾಡುವುದಕ್ಕೆ ನಿನಗೆ ನೇಮಿಸಿರುವುದೆಲ್ಲ ಅಲ್ಲಿ ತಿಳಿಸಲ್ಪಡುವುದು ಎಂದು ಹೇಳಿದನು. ಹೇಳ್ತಾರೆ ನಾನೇನು ಮಾಡ್ಬೇಕಂತ ಕೇಳಿದಾಗ, ನೀನೆದ್ದು ದಮಸ್ಕದ ಒಳಗಡೆ ಹೋಗು, ಅಲ್ಲಿ ನೀನೇನು ಮಾಡಬೇಕು ಅದನ್ನು ತಿಳಿಸಲ್ಪಡ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಾವೇನು ಮಾಡಬೇಕೆಂಬುದಾಗಿ ದೇವರು ಕೇಳುವಾಗ ದೇವರು ಹೇಳ್ತಾರೆ ಕೀರ್ತನೆ 32:8, ಕೀರ್ತನೆ 32:8, ಯೆಹೋವನು ನಿನ್ನನ್ನು ಉಪದೇಶಿಸಿ, ನಮ್ಮನ್ನು ಉಪದೇಶಿಸಿ, ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆ. ನಡೆಯಬೇಕಾದದ್ದು, ಮಾಡಬೇಕಾದದ್ದು, ಹೋಗಬೇಕಾದದ್ದು ಎಲ್ಲವರ ಆತ ತಿಳಿಸಿಕೊಡ್ತಾನೆ. ನಿನ್ನನ್ನು ಕಟಾಕ್ಷಿಸಿ, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ. ದೇವ್ರ ನಾನೇನು ಮಾಡಬೇಕು ದೇವರೇ, ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು ಹೇಳಿದ್ದೇವೆ ಅಂತ ಕೇಳಿದಾರೆ. ಖಂಡಿತ ದೇವರು ನಮಗೆ ಉಪದೇಶಿಸಿ ನಮಗೆ ಆಲೋಚನೆ ಕೊಡ್ತಾರೆ. ನಡೆಯಬೇಕಾದ ಮಾರ್ಗ, ಹೋಗಬೇಕಾದ ಸ್ಥಳ, ನಾನು ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಏನು ಮಾಡಬೇಕಾಗಿದೆ, ಎಲ್ಲವನ್ನ ದೇವರೇ ನಮಗೆ ಆಲೋಚನೆ ಕೊಡ್ತಾರೆ. ಪ್ರೈಸ್ ಗಾಡ್. ನಾವು ಎಂಟಿ ಆಗಿರ್ತೇವೆ, ನಮ್ಮಲ್ಲಿ ಅವನು ಫುಲ್ ಬ್ಲ್ಯಾಂಕ್ ಆಗಿದ್ದಾನೆ, ಏನಿಲ್ಲ ಅವನಲ್ಲಿ. ಈಗ ದೇವ್ರು ನಾನು ಏನು ಮಾಡಬೇಕು ಹೇಳ್ತಾನೆ, ನೀ ಎದ್ದು ದಮಸ್ಕದ ಒಳಗಡೆ ಹೋಗು, ನೀನು ಏನು ಮಾಡಬೇಕಾಗಿದೆಯೋ ಅದು ಅಲ್ಲಿ ತಿಳಿಸಲ್ಪಡ್ತದೆ ಎಂಬುದೈತೆ. ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳು ನಾವು ಎದ್ದೇನು ಮಾಡಬೇಕು, ದೇವರ ಸಮ್ಮುಖಕ್ಕೆ ಹೋಗಬೇಕು, ದೇವರ ಪಾದಕ್ಕೆ ಹೋಗಬೇಕು. ಬೆಳಗಿನ ಜಾವ ಎದ್ದೆಲ್ಲಿ ಹೋಗಬೇಕು, ದೇವರ ಪಾದದಲ್ಲಿ ನಾವು ಕೂರಬೇಕು. ದೇವರೇ ಇವತ್ತು ನಾನು ಏನು ಮಾಡಬೇಕು, ದೇವರೇ ನಾನು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ದೇವರೇ, ಈ ವಾರದಲ್ಲಿ ನಾನು ಏನು ಮಾಡಬೇಕು, ಭರತಿಗಳನ್ನು ನಾನು ಏನು ಮಾಡಬೇಕು ದೇವ್ರೆ, ಮುಂದಿನ ಈ ವರ್ಷದಲ್ಲಿ ಒಳಗೆ ನಾನು ಏನು ಮಾಡಬೇಕು ದೇವರೇ. ಪ್ರೈಸ್ ಗಾಡ್. ದೇವರನ್ನು ಆಲೋಚನೆ ಕೇಳಿದಾರೆ, ಖಂಡಿತ ದೇವರು ಉಪದೇಶ ಮಾಡ್ತಾರೆ, ಆಲೋಚನೆ ಕೊಡ್ತಾರೆ, ಕಲಿಸಿಕೊಡ್ತಾರೆ. ಮಾಡಬೇಕಾದ್ದು, ಹೋಗಬೇಕಾದ್ದು ಎಲ್ಲವನ್ನು ದೇವರು ಹೇಳಿಕೊಟ್ಟು ಕಲಿಸಿಕೊಟ್ಟು ದೇವರು ನಮ್ಮನ್ನು ಆ ಒಂದು ಮಾರ್ಗದಲ್ಲಿ, ಆ ಒಂದು ಕಾರ್ಯಗಳಲ್ಲಿ, ತನ್ನ ಚಿತ್ತದಲ್ಲಿ ದೇವರು ನಡೆಸುವರಾಗಿರ್ತಾರೆ. ಆಮೇಲೆ ಅಲ್ಲಿ ವಾಕ್ಯ ಹೇಳ್ತಾರೆ, 11ನೇ ವಾಕ್ಯ ಓದಿ, ಅಪೊಸ್ತಲ ಕೃತ್ಯಗಳು 22:11. ಆ ಬೆಳಕಿನ ಪ್ರಭಾವದಿಂದ ನನಗೆ ಕಣ್ಣು ಕಾಣದೇ ಇದ್ದದ್ದರಿಂದ ನನ್ನ ಜೊತೆ ಇದ್ದವರು ನನ್ನನ್ನು ಕೈ ಹಿಡಿದು ದಮಸ್ಕದೊಳಕ್ಕೆ ಕರೆದುಕೊಂಡು ಹೋದರು. ಆ ಅಲ್ಲಿ ಧರ್ಮಶಾಸ್ತ್ರಕ್ಕೆ ಸರಿಯಾಗಿ ನಡೆಯುವ ಸದ್ಭಕ್ತನು ಆ ಸ್ಥಳದ ಯೆಹೂದ್ಯರೆಲ್ಲರಿಂದ ಒಳ್ಳೆಯವನೆಂದು ಹೆಸರು ಹೊಂದಿದವನೂ ಆಗಿದ್ದ ಅನನೀಯನೆಂಬವನು ನನ್ನ ಬಳಿಗೆ ಬಂದು ನಿಂತು, ಸಹೋದರನಾದ ಸೌಲನೇ ನಿನಗೆ ಕಣ್ಣು ಕಾಣಿಸಲಿ ಎಂದು ಹೇಳಿದನು. ಎಸ್, ದಮಸ್ಕದ ಒಳಗಡೆ ಹೋಗುವುದಕ್ಕೆ ಅವನಿಗೆ ಸರಿಯಾಗಿ ಕಣ್ಣು ಕಾಣ್ತಾ ಇರಲಿಲ್ಲ. ಕರೆ ಹಿಡಿದು ಕರ್ಕೊಂಡೋಗಿ ದಮಸ್ಕ ಒಳಗಡೆ ಬೀಳ್ತಾರೆ. ದಮಸ್ಕದ ಒಳಗಡೆ ಬಿಟ್ಟಾಗ ಅನನೀಯ ಅಂತ ಒಬ್ಬ ಪ್ರವಾದಿ, ದೇವರ ಸೇವಕ, ಪ್ರೈಸ್ ಗಾಡ್, ಅಲ್ಲಿ ವಾಕ್ಯ ಹೇಳ್ತಾರೆ ಏನು, ಆ ಸ್ಥಳದಲ್ಲಿ ಯೆಹೂದ್ಯರೆಲ್ಲರಿಂದ ಒಳ್ಳೆಯವನೆಂದು ಹೆಸರು ಹೊಂದಿದವನಾಗಿದ್ದ ಅನನೀಯ ಎಂಬುವನು ನನ್ನ ಬಳಿಗೆ ಬಂದು ನಿಂತು, ಸಹೋದರನಾದ ಸೌಲನೇ ನಿನ್ನ ಕಣ್ಣು ಕಾಣಿಸಲಿ ಎಂದು ಹೇಳಿದನು. ಹೇಳಿದ ಆ ಕ್ಷಣವೇ ನನಗೆ ಕಣ್ಣು ಕಾಣಿಸಿತು, ನಾನು ಅವನನ್ನು ನೋಡಿದೆನು. ಹಲ್ಲೆಲೂಯಾ. ದಮಸ್ಕ ಒಳಗಡೆ ಹೋದಾಗ ಮೊದಲು ಅವನಿಗೆ ಕಣ್ಣು ಕಾಣ್ತಿರ್ಲಿಲ್ಲ, ಆದರೆ ಅನನೀಯನ ಮೂಲಕವಾಗಿ ದೇವರು ಅವನ ಕಣ್ಣಿಗೆ, ದೃಷ್ಟಿಗೆ ಬಿಡುಗಡೆ ಕೊಡ್ತಾರೆ. ಫಸ್ಟ್ ಕಣ್ಣಿಗೆ ದೃಷ್ಟಿ ಬಿಡುಗಡೆ ಕೊಡ್ತಾರೆ. ಪ್ರೈಸ್ ಗಾಡ್. ನೆಕ್ಸ್ಟ್ 14ನೇ ವಾಕ್ಯ ಹೇಳುತ್ತೆ, ಆಮೇಲೆ ಅವನು ನಮ್ಮ ಪಿತೃಗಳ ದೇವರು ತನ್ನ ಚಿತ್ತವನ್ನು ನೀನು ತಿಳಿದುಕೊಳ್ಳುವುದಕ್ಕೂ ಆ ನೀತಿವಂತನನ್ನು ನೋಡುವುದಕ್ಕೂ ಆತನ ಬಾಯಿಂದ ಒಂದು ಮಾತನ್ನು ಕೇಳುವುದಕ್ಕೂ ನಿನ್ನನ್ನು ನೇಮಿಸಿದ್ದಾನೆ. ಆಮೇಲೆ ಹೇಳಿ, ದೇವರು ಪೌಲನಾಗಿ ಮಾರ್ಪಡಿಸಿದ ಮೇಲೆ, ಎನ್ಕೌಂಟರ್ ಆದ ಮೇಲೆ ಏನಕ್ಕೋಸ್ಕರ ಏನು ಮಾಡಬೇಕೆಂಬುದನ್ನು ದೇವರು ತಿಳಿಸ್ತಾ ಇದ್ದಾರೆ. ಯಾರ ಮೂಲಕ? ಅನನೀಯನ ಮೂಲಕವಾಗಿ. ನೋಡಿ, ಅನನೀಯ ಹೇಳ್ತಾ ಇದ್ದಾನೆ 14ನೇ ವಾಕ್ಯದಲ್ಲಿ, ನಾನು ಅವನನ್ನು ನೋಡಿದೆನು, ಆಮೇಲೆ ಅವನು ಅನನೀಯನು ನಮ್ಮ ಪಿತೃಗಳ ದೇವರು ತನ್ನ ಚಿತ್ತವನ್ನು ನೀನು ತಿಳುಕೊಳ್ಳುವುದಕ್ಕೂ. ನೋಡಿ, ಪಿತೃಗಳ ದೇವರು ತನ್ನ ಚಿತ್ತವನ್ನು ನೀನು ತಿಳಿದುಕೊಳ್ಳುವುದಕ್ಕೂ. ಫಸ್ಟ್ನೇದು ತಿಳ್ಕೊಳ್ಬೇಕಂತೆ, ದೇವರ ಚಿತ್ತ ತಿಳಿದುಕೊಳ್ಳುವುದಕ್ಕೆ, ನಂಬರ್ 1. ನಂಬರ್ 2, ಆ ನೀತಿವಂತನನ್ನು ನೋಡುವುದಕ್ಕೂ. 2ನೇದು, ಆ ದೇವರಾದ ಯೇಸುವನ್ನು ನೋಡುವುದಕ್ಕೂ. 2ನೇದು. 3ನೇದು, ಆತನ ಬಾಯಿಂದ ಒಂದು ಮಾತನ್ನು ಕೇಳುವುದಕ್ಕೂ ನೀನು ನೇಮಿಸಿದ್ದಾನೆ. ಆತನ ಬಾಯಿಂದ ನಿನ್ನನ್ನು ಮಾತನ್ನು ಕೇಳುವುದಕ್ಕೂ ನಿನ್ನನ್ನು ನೇಮಿಸಿದ್ದಾನೆ. 3 ವಿಷಯಕ್ಕಾಗಿ ದೇವರು ನೇಮಿಸಿದ್ದಾನೆ. ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಇದು 3ಅನ್ನು ನೀನು ಫಸ್ಟ್ ಮಾಡಬೇಕು. ಹಲ್ಲೆಲೂಯಾ.
ನೆಕ್ಸ್ಟ್ 15ನೇ ವಾಕ್ಯ. ನೀನು ಕಂಡು ಕೇಳಿದ್ದರ ವಿಷಯದಲ್ಲಿ ನೀನು ಕಂಡು ಕೇಳಿದರ ವಿಷಯದಲ್ಲಿ ಎಲ್ಲಾ ಮನುಷ್ಯರ ಮುಂದೆ ಎಲ್ಲ ಮನುಷ್ಯರ ಮುಂದೆ ಆತನಿಗೆ ಸಾಕ್ಷಿಯಾಗಿರಬೇಕು. 4ನೇದು, ಎಲ್ಲ ಮನುಷ್ಯರ ಮುಂದೆ ನೀನು ಸಾಕ್ಷಿಯಾಗಿರಬೇಕು. ಎಲ್ಲ ಮನುಷ್ಯರ ಮುಂದೆ ನೀನಾಗಿರಬೇಕು, ಸಾಕ್ಷಿಯವನಾಗಿರಬೇಕು. 4. 5ನೇದು, ಈಗ ನೀನೇಕೆ ಸಾವಕಾಶ ಮಾಡುತ್ತಿ? ಇವಾಗ ನೀನೇಕೆ ಸಾವಕಾಶ ಮಾಡುತ್ತಿ? ಎದ್ದು ಆತನ ಹೆಸರನ್ನು ಹೇಳಿಕೊಳ್ಳುವವನಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ನಿನ್ನ ಪಾಪಗಳನ್ನು ತೊಳೆದುಕೋ ಅಂದನು. 5ನೇದು, ದೀಕ್ಷಾಸ್ನಾನ ಮಾಡಿಸಿಕೋ, ನಿನ್ನ ಪಾಪಗಳನ್ನು ತೊಳೆದುಕೋ. ಹಾಲೆಲೂಯ. ಈಗ 5 ಕಾರ್ಯ ನೀವು ಮಾಡಿದಾರೆ, ಮುಂದಿನ ಕಾರ್ಯ ನಾನೇನು ಮಾಡಬೇಕೆಂಬುದಾಗಿ ಹೇಳ್ತೇನೆ ಎಂಬುದಾಗಿ. ಹಾಲೆಲೂಯ. ನೋಡಿ, ದೇವರು ಎನ್ಕೌಂಟರ್ ಆದ ಮೇಲೆ ಅವನ ಆತ್ಮಿಕ ಕಣ್ಣು ತೆರೆಯಲ್ಪಟ್ಟಾಗ, ದೇವರ ಸಂದರ್ಶನ ಉಂಟಾದಾಗ, ನಾನು ಏನು ಮಾಡಬೇಕು ದೇವರೇ ಎಂಬುದಾಗಿ ಕೇಳ್ತಾನೆ. ಕೇಳಿದಾಗ ದೇವರು ಈ 5 ವಿಷಯವನ್ನು ಪರಿಶುದ್ಧಾತ್ಮ ಅನೇನಿನ ಮೂಲಕ ಮಾತನಾಡ್ತಾ ಇದ್ದಾರೆ. ಹಾಲೆಲೂಯ. ಮಾತ್ರವಲ್ಲ, ದೇವರು ಅವನನ್ನು ನೇಮಿಸಿದಂಥ ಉದ್ದೇಶ, ಬನ್ನಿ 9ನೇ ಅಧ್ಯಾಯ. ದೇವರು ಈ ಸೌಲನಾಗಿದ್ದಂಥ ಪೌಲನನ್ನು ಕರೆದಂಥ ಉದ್ದೇಶ, ಪ್ರೈಸ್ಗ ಏನು ಮಾಡಬೇಕೆಂಬುದಾಗಿ ಕೇಳಿದಾಗ ಹೇಳಿದಂಥ ಚಿತ್ತ ಉದ್ದೇಶಗಳೇನೆಂದರೆ 9:15ನೇ ವಾಕ್ಯ ಓದಿ. ಕರ್ತನು ಅವನಿಗೆ ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಹಾಲೆಲೂಯ. ದೇವರು ಸೌಲನಾಗಿದ್ದಂಥ ಪೌಲನನ್ನು ಮಾರ್ಪಡಿಸಿದಾಗ ಯಾಕೆ ದೇವರು ಮಾರ್ಪಡಿಸಿದ್ರು? ಯಾಕೆ ಅವನನ್ನು ಆರಿಸಿಕೊಂಡ್ರು? ಯಾಕೆ ಅವನನ್ನು ಎನ್ಕೌಂಟರ್ ಮಾಡಿದ್ರು? ಆ ಎನ್ಕೌಂಟರ್ ಆದಮೇಲೆ ನಾನೇನು ಮಾಡಬೇಕಂತ ಕೇಳಿದಾಗ ದೇವರು ಎಲ್ಲವನ್ನು ಹೇಳ್ತಾ ಇದ್ದಾರೆ. ಅಂದರೆ ನೀನೇನು ಮಾಡಬೇಕಾಗಿದೆ, ಎಲ್ಲಿಗೆ ಹೋಗಬೇಕಾಗಿದೆ, ಯಾವ ಸೇವೆ ಮಾಡಬೇಕೆಂಬುದಾಗಿ ದೇವರು ಎಲ್ಲವನ್ನ ಪೌಲನಿಗೆ ಹೇಳಿಕೊಡ್ತಾ ಇದ್ದಾರೆ. ನೋಡಿ, ನಾನೇನು ಮಾಡಬೇಕಂತ ಕೇಳಿದಕ್ಕೆ ತಾನು ದೇವರೆಲ್ಲ ಹೇಳ್ತಾ ಇದ್ದಾರೆ, ಎಲ್ಲರೂ ಹೇಳ್ತಿದ್ರಾ? ಇವತ್ತು ನಾನು ಕೂಡ ಹೇಳ್ತೇನೆ, ಯೇಸು ನಾಮದಲ್ಲಿ, ಯೇಸು ನಂಬಿದಂಥ ನೀವುಗಳು ದೇವರ ಸಮ್ಮುಖದಲ್ಲಿ, ದೇವರ ಪಾದದಲ್ಲಿ ಎವರಿಡೇ ದೇವರೇ ನಾನೇನು ಮಾಡಬೇಕು ದೇವರೇ, ನಾನು ಎಲ್ಲಿಗೆ ಹೋಗಬೇಕು ಸುವಾರ್ತೆ ಸಾರಲಿಕ್ಕೆ, ನಾನೇನು ಮಾಡಬೇಕು, ನಾನು ಯಾರಿಗೆ ಸುವಾರ್ತೆ ಸಾರಬೇಕು ದೇವರೇ, ಇವತ್ತು ನಿನ್ನ ಚಿತ್ತ ಏನು ನನ್ನ ಜೀವಿತದಲ್ಲಿ, ನಿನ್ನ ಯೋಜನೆ ಏನಿದೆ ದೇವರೇ, ಪ್ರೈಸ್ ಗಾಡ್, ನಿನ್ನ ಪ್ಲಾನ್ ಏನು ಸ್ವಾಮಿ ಕೇಳಬೇಕು. ನಾವೇನು ಮಾಡ್ತೀವಿ? ಚಿತ್ತವನ್ನು ಕೇಳಲ್ಲ, ಪ್ಲಾನನ್ನು ಕೇಳಲ್ಲ, ಯೋಜನೆ ಕೇಳಲ್ಲ, ಯಾವುದು ಕೇಳಲ್ಲ. ನಾವು ಇಷ್ಟ ಪ್ರಕಾರ ಏನು ಬೇಕು ಮಾಡ್ಕೊಂಡು ಎಲ್ಲ ಕಡೆ ಹೋಗ್ಬಿಡ್ತೀವಿ. ಇಲ್ಲ, ದೇವರು ನಂಬಿದಂಥ ಮಕ್ಕಳು, ಒಬ್ಬ ನೋಡಿ, ಸೌಲನು ಅವನು ಎಷ್ಟು ಸಭೆ ಹಿಂಸಿಸುವನಾಗಿದ್ದ, ವಿರೋಧಿಸುವನಾಗಿದ್ದ, ದ್ವೇಷಿಸುವನಾಗಿದ್ದ, ಕೊಲ್ಲಿಸ್ಲಿಕ್ಕೂ ರೆಡಿ ಆಗಿದ್ದ ಅಂಥ ವ್ಯಕ್ತಿ ಒಂದು ಎನ್ಕೌಂಟರ್ ಆದ ತಕ್ಷಣ ದೇವರೇ ನಾನು ಏನು ಮಾಡಬೇಕು ನಿನ್ನ ಮಹಿಮೆಗಾಗಿ ಎಂಬುದಾಗಿ ಕೇಳ್ತಾ ಇದ್ದಾನೆ. ಹೌದಾ ಇಲ್ವಾ? ಆದ ನಾವು ರಕ್ಷಣೆ ಒಂದು 20 ವರ್ಷ ಆಗಿದೆ, 25 ವರ್ಷಗಳಾಗಿದೆ, 10 ವರ್ಷಗಳಾಗಿದೆ, 5 ವರ್ಷಗಳಾಗಿದೆ. ಇವತ್ತು ನಾವು ಒಂದಿನವೂ ಕೂಡ ನಾನು ಏನು ಮಾಡಬೇಕಂತ ಕೇಳ್ತಾ ಇಲ್ಲ. ಕಾರಣ ಜೆನ್ಯೂನ್ ಎನ್ಕೌಂಟರ್ ಆಗಲಿಲ್ಲ ಅಂತ ಅರ್ಥ. ಪ್ರೈಸ್ ಗಾಡ್. ಯಾವನಿಗೆ ನಿಜವಾದ ಎನ್ಕೌಂಟರ್ ಆಗುತ್ತೋ, ಯಾರನ್ನು ದೇವರು ನಿಜವಾಗಿ ಸಂಧಿಸ್ತಾರೋ ಅವನ ಒಳಗಡೆ ಒಂದು ಬೆಂಕಿ ಹತ್ತಿ ಉರಿಯುತ್ತೆ, ಅವನ ಒಳಗಡೆ ಒಂದು ವೈರಾಗ್ಯ ಸ್ಟಾರ್ಟ್ ಆಗ್ತದೆ. ಆ ವೈರಾಗ್ಯ ಎದ್ದೇಳಿದಾಗ ಅಗ್ನಿ ಹತ್ತಿ ಉರಿಯುವಾಗ ಅವನು ಸಾಧಾರಣವಾಗಿರುವಂಥ ವ್ಯಕ್ತಿ ಇರಲ್ಲ. ಅವನೇನು ದೇವರಿಗೋಸ್ಕರ, ದೇವರ ಮಹಿಮೆಗಾಗಿ ಅವನು ಏನೇನೆಲ್ಲ ಮಾಡಲಿಕ್ಕೆ ರೆಡಿಯಾಗಿ, ದೇವರೇ ನಾನು ಎಲ್ಲಿ ಹೋಗಬೇಕು ದೇವರೇ, ಏನು ಮಾಡಬೇಕು ದೇವರೇ, ಹೇಳು ದೇವರೇ, ಕಲಿಸು ದೇವರೇ, ತೋರಿಸು ದೇವರೇ. ಅಲ್ಲೆಲ್ಲೂ ಇವತ್ತು ನಾವೇನು ಮಾಡ್ತೀವಿ? ನಾವು ಎದ್ದ ತಕ್ಷಣವೇ ಯೇಸುವೇ ನನ್ನ ಸಾಲ ತೀರಿಸು ಸ್ವಾಮಿ, ಯೇಸುವೇ ನನಗೆ ಹೊಟ್ಟೆ ನೋವು ಗುಣ ಮಾಡಿ ಸ್ವಾಮಿ, ಯೇಸುವೇ ನನ್ನ ಗಂಡ ಸರಿಯಿಲ್ಲ ಹೊಡಿತಾರೆ ನಮಗೆ ರೆಡಿ ಮಾಡು ಸ್ವಾಮಿ, ಇನ್ನೂ ಕೋಪ ಬಂದರೆ ಅವ್ನ ಕೈ ಕಾಲು ತಿರುಗಿಸ್ಬಿಡು ಸ್ವಾಮಿ. ಆ ಥರ ಅಲ್ಲ. ಬೆಳಗಿನ ಜಾವ ಎದ್ದ ತಕ್ಷಣ ದೇವರೇ ನಾನೇನು ಮಾಡೋಕ್ಕೆ ಚಿತ್ತ ಇರು ದೇವರೇ. ನೀವು ಪ್ರಾರ್ಥಿಸುವಾಗ ಎಲ್ಲವನ್ನೇ ಕೇಳಿ, ದೇವರೇ ಒಳ್ಳೆ ಆರಾಧನೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಬೈಬಲ್ ಓದಬೇಕು, ನಾನಿವತ್ತು ಏನು ಮಾಡಬೇಕು ದೇವರೇ, ದೇವ್ರನ್ನ ಕೇಳಬೇಕು. ಪ್ರೈಸ್ ಗಾಡ್. ನಾವು ಕೇಳಲ್ಲ, ಏನು ಮಾಡಲ್ಲ. ಹಾಲೆಲೂಯ. 17ನೇ ವಾಕ್ಯ ಓದಿ. ಹಾಗೇನೆ ಆಗ ಅನನೀಯನು ಹೊರಟು ಆ ಮನೆಯೊಳಗಡೆ ಹೋಗಿ ಅವನ ಮೇಲೆ ತನ್ನ ಕೈಗಳನ್ನಿಟ್ಟು, ನೋಡಿ, ಸೌಲನ ಮೇಲೆ ಕೈಗಳಿಟ್ಟಾಗ, ಸಹೋದರನಾದ ಸೌಲನೇ, ನೀನು ಬಂದ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡ ಕರ್ತನಾದ ಯೇಸು, ನೋಡಿ, ನೀನು ಬಂದ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡಂತ ಯೇಸು ನಿನಗೆ ಕಣ್ಣು ಕಾಣುವಂತೆಯೂ ನೀನು ಪವಿತ್ರಾತ್ಮ ಭರಿತನಾಗುವಂತೆಯೂ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆ. ಸೌಲನ ಬಳಿಗೆ ಕರ್ತನೆ ನಾನೇನು ಮಾಡಬೇಕೆಂಬುದಾಗಿ ಕೇಳಿದವನ ಬಳಿಗೆ ದೇವರು ಯಾರು ಕಳಿಸ್ತಾ ಇದ್ದಾರೆ? ಅನನೀಯನ ಕಳಿಸ್ತಾ ಇದ್ದಾರೆ. ಏನು ಕಳಿಸ್ತಾ ಇದ್ದಾರೆ? ಕಣ್ಣು ಕಾಣುವಂತೆ ಮಾಡುವುದಕ್ಕೂ, ಆ ಸೌಲನು ಪವಿತ್ರಾತ್ಮ ಭರಿತನಾಗುವಂತೆ ಮಾಡುವುದಕ್ಕೂ ದೇವರು ಅನನೀಯನ ಕಳಿಸಿಕೊಡ್ತಾ ಇದ್ದಾರೆ.
ಅವನು ಏನೇ ಮಾಡಬೇಕಾದ್ರೂ ಕೂಡ ಈಗ ಅವನಿಗೆ ಮೊದಲು ಕಣ್ ಕಾಣಬೇಕು, ಎರಡನೇದು ಪವಿತ್ರಾತ್ಮನ ಅಭಿಷೇಕ ಬೇಕು. ಈಗ ಅವನಿಗೆ ಕಣ್ಣು ಸರಿಯಾಗಿ ಕಾಣ್ತಾ ಇಲ್ಲ, ಅವನಲ್ಲಿ ಪವಿತ್ರಾತ್ಮನ ಅಭಿಷೇಕನೂ ಇಲ್ಲ. ಆದರೆ ಈಗ ಅವನನ್ನು ಕಣ್ಣು ಕಾಣುವಂತೆ ಮಾಡುವುದಕ್ಕೂ ಪವಿತ್ರಾತ್ಮನಿಂದ ಅಭಿಷೇಕ ಮಾಡುವುದಕ್ಕೂ ದೇವರು ಅನನೀಯನ ನೇಮಿಸಿದ್ದಾರೆ. ನಾನು ಹೇಳ್ತೇನೆ ಪ್ರಿಯ ದೇವಜನರೇ, ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವುದಕ್ಕೆ, ಪವಿತ್ರಾತ್ಮನ ಅಭಿಷೇಕದೊಂದಿಗೆ ಬಲದೊಂದಿಗೆ ಸರಿಯಾದ ಮಾರ್ಗದರ್ಶನ ನಡೆಸುವುದಕ್ಕೆ ದೇವರು ಒಬ್ಬ ಸಭಾಪಾಲಕನನ್ನು ನೇಮಿಸಿರ್ತಾರೆ. ಆ ಸಭಾಪಾಲಕ ನಮ್ಮ ಆತ್ಮಿಕ ಕಣ್ಣುಗಳು ಕಾಣುವ ಹಾಗೆ, ಲೌಕಿಕ ಕಣ್ಣುಗಳು ಕಾಣುವ ಹಾಗೆ ನಾವು ಪವಿತ್ರಾತ್ಮ ಅಭಿಷೇಕ ತುಂಬಲ್ಪಟ್ಟು ದೇವರ ಚಿತ್ತವನ್ನು ಉದ್ದೇಶವನ್ನು ಮಾಡುವುದಕ್ಕೆ, ಒಂದು ಸರಿಯಾದ ಮಾರ್ಗದರ್ಶನ ಹೋಗುವುದಕ್ಕೆ ಬೇಕಾದ ಆಲೋಚನೆ ಕೊಟ್ಟು ಮಾರ್ಗದರ್ಶನ ಕೊಟ್ಟು ಒಬ್ಬ ಅಭಿಷೇಕ ಸೇವಕನನ್ನು ನಡೆಸುವನಾಗಿರುತ್ತಾನೆ. ನೋಡಿ, ಅನನೀಯಲ್ಲಿ ಅವನು ಹೇಳ್ತಾನೆ, ಮೊದಲಿನ ಕಣ್ಣು ಕಾಣಬೇಕಪ್ಪ, ಏನು ಪವಿತ್ರಾತ್ಮನ ಅಭಿಷೇಕ ತುಂಬಲ್ಪಡಬೇಕು. ಅದಕ್ಕೋಸ್ಕರ ದೇವರು ನನ್ನನ್ನು ಕೂಡ ನೇಮಿಸಿದ್ದಾರೆ, ಕಳುಹಿಸಿಕೊಟ್ಟಿದ್ದಾರೆ. ಓದಿ ಮುಂದೆ ವಾಕ್ಯ, 17ನೇ ವಾಕ್ಯ. ಆಗ ಅನನೀಯನು ಹೊರಟು ಆ ಮನೆಯೊಳಗೆ ಹೋಗಿ ಅವನ ಮೇಲೆ ತನ್ನ ಕೈಗಳನ್ನಿಟ್ಟು ಸಹೋದರನಾದ ಸೌಲನೇ, ನೀನು ಬಂದ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡ ಕರ್ತನಾದ ಯೇಸು ನಿನಗೆ ಕಣ್ಣು ಕಾಣುವಂತೆಯೂ ನೀನು ಪವಿತ್ರಾತ್ಮ ಭರಿತನಾಗುವಂತೆಯೂ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆ ಎಂದು ಹೇಳಿದನು. ಕೂಡಲೇ ಅವನ ಕಣ್ಣುಗಳಿಂದ ಪೊರೆಗಳಂತೆ ಏನೋ ಬಿದ್ದು, ನಿಲ್ಲಿಸಿ, ಕೂಡಲೇ ಅವನ ಕಣ್ಣುಗಳಿಂದ ಪೊರೆಗಳಂತೆ ಏನೋ ಬಿದ್ದು. ಹಾಗಾದ್ರೆ ಈ ಪೊರೆ ಯಾವುದು? ಲೌಕಿಕವಾದ ಕಣ್ಣಿನ ದೃಷ್ಟಿ, ಲೋಕದ ಕಣ್ಣಿನ ದೃಷ್ಟಿ. ಆ ಲೋಕದ ಕಣ್ಣಿನ ದೃಷ್ಟಿ ಅವನ ಕಣ್ಣುಗಳನ್ನು ಹಾಗೇ ಆವರಿಸಿಕೊಂಡಿತ್ತು. ಆ ಕಣ್ಣಿನ ದೃಷ್ಟಿಯನ್ನು ಆ ಲೋಕದ ಶಕ್ತಿಗಳು ಆವರಿಸಿಕೊಂಡಿದ್ದಾಗ ಅವನು ಲೋಕದಲ್ಲಿ ಹಿಂಸಿಸುವನಾಗಿ, ಪೀಡಿಸುವವನಾಗಿ, ಕೊಲೆ ಮಾಡುವನಾಗಿ, ಸಭೆಗಳನ್ನು ಬಾಧಿಸುವವರಾಗಿ ಅವನು ಲೋಕದ ರೀತಿಯಾಗಿ ಜೀವನ ಮಾಡ್ತಾ ಇದ್ದ. ಯಾವಾಗ ಡಿವೈನ್ ಎನ್ಕೌಂಟರ್ ನಡೀತು, ಯಾವಾಗ ಅನನ್ಯ ದೇವರು ನೇಮಿಸಿ ತಲೆ ಮೇಲೆ ಕೈ ಇಟ್ಟು ಅವರು ಪ್ರಾರ್ಥಿಸಿ ಪವಿತ್ರಾತ್ಮನ ಅಭಿಷೇಕ ಮಾಡಿದಾಗ ಅವನ ಲೌಕಿಕವಾದ ಆ ಕಣ್ಣನ್ನು ಮುಚ್ಚಿಕೊಂಡಿದ್ದ ಪೊರೆಗಳು ಯೇಸು ನಾಮದಲ್ಲಿ ಕಳಚಿ ಬೀಳ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಒಬ್ಬ ಅಭಿಷಕ್ತ ಸೇವಕ ಒಂದು ವ್ಯಕ್ತಿಗೆ ಪ್ರಾರ್ಥಿಸೋದಾದ್ರೆ, ಒಬ್ಬ ಅಭಿಷಕ್ತ ಸೇವಕ ದೇವ್ರ ಮಕ್ಕಳಿಗೆ ಪ್ರಾರ್ಥಿಸೋದಾದ್ರೆ, ಲೌಕಿಕವಾದ ಕಣ್ಣಿನ ಪೊರೆಗಳು ಯೇಸು ನಾಮದಲ್ಲಿ ಕಳಚಿ ಬೀಳುತ್ತೆ. ಅದು ಯಾವ ಶಕ್ತಿ ಅವರ ಕಣ್ಣನ್ನು ಬಂಧಿಸಿದ್ರು ಪರವಾಗಿಲ್ಲ, ಅದು ಯಾವ ಶಕ್ತಿ ಅವರ ದೇಹವನ್ನು ಬಂಧಿಸಿದ್ರು ಪರವಾಗಿಲ್ಲ, ಯಾವ ಅಂಧಕಾರದ ಶಕ್ತಿಗಳು, ಅಶುದ್ಧಾತ್ಮನ ಬಲಗಳು, ಮಾಟಮಂತ ಶಕ್ತಿಗಳು, ದುರಾತ್ಮ ಶಕ್ತಿಗಳು, ಕಣ್ಣು, ದೇಹ, ಮೈಂಡು ಏನೇ ಬಂಧಿಸಿದ್ರು ಕೂಡ ಒಬ್ಬ ಅಭಿಷಕ್ತ ಕೈ ಇಟ್ಟು ಪ್ರಾರ್ಥಿಸುವಾಗ ಎಲ್ಲ ಕಟ್ಟುಗಳು ಕಳಚಿ ಬೀಳುತ್ತೆ. ಎಲ್ಲ ಬಂಧನಗಳು, ಕಟ್ಟುಗಳು ಬಿಚ್ಚಲ್ಪಡುತ್ತೆ. ಯಾವಾಗ ಕಣ್ಣಿನ ಪೊರೆ ಕಳಚಿ ಬೀಳ್ತದೋ, ಯಾವಾಗ ಬಂಧಗಳು ಕಳಚಿ ಬೀಳ್ತದೋ, ಅವನು ದೇವರಿಗೋಸ್ಕರ ದೇವರ ಮೇಲೆ ಎದ್ದು ಪ್ರಕಾಶಿಸುವುದಕ್ಕೆ ಅವನು ಸಿದ್ಧನಾಗ್ತಾನೆ. ಇವತ್ತು ನಮ್ಮ ಜೀವಿತಗಳು ಕೆಲವು ಲೌಕಿಕವಾದ ಕಣ್ಣಿನ ಪೊರೆಗಳು ಕಳಚಿ ಬೀಳಬೇಕು. ಆ ಲೌಕಿಕವಾದ ಕಣ್ಣಿನ ದೃಷ್ಟಿ ಅವನಲ್ಲಿ ಹೇಗಿತ್ತು, ಆ ಪೊರೆ ಆಗಿತ್ತು. ದೇವರ ಮಕ್ಕಳಿಗೂ ಕೂಡ ಅವರ ಆತ್ಮಿಕ ಮಂಡಲ ಇದ್ದರೂ ಕೂಡ ಆ ಲೌಕಿಕವಾದ ಕೆಲವು ಆ ಅಂಧಕಾರ ಶಕ್ತಿಯ ಪೊರೆಗಳು, ಕಣ್ಣಿನ ಆಸೆ, ಶರೀರಾಸೆ, ಬದುಕುವ ಡಂಬದ ಪೊರೆಗಳು ಅವರ ಕಣ್ಣುಗಳನ್ನು ಮುಚ್ಚಿಕೊಂಡಿರ್ತದೆ, ಅವರ ದೇಹವನ್ನು ಬಂಧಿಸಿಟ್ಟಿರ್ತದೆ ಅಂಧಕಾರ ಶಕ್ತಿಗಳು. ಅದಕ್ಕೆ ಅವರು ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಎಷ್ಟೇ ಆರಾಧನೆ ಮಾಡಿದ್ರು, ಏನೇ ಮಾಡಿದ್ರು ಅವರ ಸ್ವಭಾವಗಳು ಬಿಟ್ಟು ಹೋಗೋದೇ ಇಲ್ಲ. ಅವರ ಕಣ್ಣಿನ ದೃಷ್ಟಿ ಹೆಚ್ಚು ಕಡಿಮೆ ಆಗೋದೇ ಇಲ್ಲ. ಮೊದಲು ಲೌಕಿಕವಾಗಿ ಹೇಗಿದ್ದ ಹಾಗೇನೆ ಆತ್ಮಿಕ ಮಂಡಲ ಅದೇ ದೃಷ್ಟಿಯಲ್ಲಿ ನೋಡ್ತಾ ಇರ್ತಾರೆ. ಅವನ ದೇಹದ ಮೇಲಂತ ಪರೆ, ಅವನ ಕಣ್ಣಿನಂತ ಪರೆ ಅದು ಕಳಚಿ ಬೀಳಲಿಲ್ಲ. ಇಲ್ಲಿ ಸೌಲನ ದೃಷ್ಟಿಯಲ್ಲಿದ್ದಂಥ ಪರೆ, ಕಣ್ಣಿನಂತ ಪರೆ ಕಳಚಿ ಬೀಳ್ತಾ ಇದೆ. ಎಲ್ಲಿ ಹೇಳಿದ್ದೀರಾ? ಸೌಲನ ಕಣ್ಣಿನಿಂದ ಪರೆ ಕಳಚಿ ಬೀಳ್ತಾ ಇದೆ. ಅವನ ದೇವರಿಂದ ಬಂಧನಗಳು ಪವಿತ್ರಾತ್ಮ ಅಭಿಷೇಕ ಹೊಂದಿದಾಗ ಅವನಿದ್ದಂಥ ಲೌಕಿಕವಾದ ಶಕ್ತಿಗಳು ಅವನ ಯೇಸು ನಾಮದಲ್ಲಿ ಬಿಟ್ಟು ಹೋಗ್ತಾ ಇದೆ. ಆ ಕಟ್ಟುಗಳು ಅರ್ಜಿಯಲ್ಪಡ್ತದೆ, ಲೋಕ ಶಕ್ತಿ ಬಂಧನಗಳು. ಹಲ್ಲೆಲೂಯಾ. ಅನನೀಯ ಕೈ ಇಡುವಾಗ ಕಣ್ಣಿನ ದೃಷ್ಟಿ ಕಾಣ್ತಾ ಇದೆ, ಪರೆ ಕಳಚಿ ಬೀಳ್ತಾ ಇದೆ. ಪವಿತ್ರಾತ್ಮ ಅಭಿಷೇಕ ಹೊಂದ್ತಾ ಇದ್ದಾನೆ, ಎಲ್ಲ ಬಂಧನಗಳಿಂದ ಅವನು ಬಿಡುಗಡೆ ಆಗ್ತಾ ಇದ್ದಾನೆ. ಅವನು ನಾನೇನು ಮಾಡಬೇಕಾಗ್ತಾನೆ ಎಂಬುದಾಗಿ ಕೇಳಿದ ಆ ಮಾತಿಗೆ ದೇವರು ಹೇಳಿದಂಥ ಕಾರ್ಯಗಳನ್ನು ನೆರವೇರಿಸೋದಕ್ಕೆ ಅವನು ಶಕ್ತನಾಗ್ತಾ ಇದ್ದಾನೆ. ಆಮೇಲೆ ಇದು ದೇವರ ಮಕ್ಕಳ ಕಣ್ಣಿರುವಂಥ ಕೆಲವು ಪರೆಗಳು ಬೀಳಬೇಕಾಗಿದೆ. ನಮ್ಮ ಹೃದಯ ಮೇಲೆ ಹಾಕುವಂಥ ಆ ಅಂಧಕಾರ ಶಕ್ತಿಯ ಪರೆಗಳು ಕಳಚಿ ಬಿಡಬೇಕು. ಇಲ್ಲಾಂದ್ರೆ ನಾವು ದೇವರಿಗಾಗಿ ಎದ್ದು ಪ್ರಕಾಶಿಸೋಕ್ಕಾಗಲ್ಲ, ದೇವ್ರ ಚಿತ್ತ ನೆರವೇರಿಸೋಕ್ಕಾಗಲ್ಲ. ದೇವರೇ ನಾನೇನು ಮಾಡ್ಬೇಕಂತ ಕೇಳೋಕ್ಕೆ ಆಗಲ್ಲ. ಯಾಕೆಂದರೆ ಲೌಕಿಕವಾದ ಕಾರಣ ನೀನು ಮಾಡಿಕೊಂಡು ದೇವರೇ ನಾನೇನು ಮಾಡ್ಬೇಕಂತ ನೀನು ಹೇಗೆ ಕೇಳಲಿಕ್ಕೆ ಆಗ್ತದೆ? ನೀನು ಕೇಳೋಕ್ಕೆ ಸಾಧ್ಯನೇ ಇಲ್ಲ. ಲೌಕಿಕವಾದ ಕಾರ್ಯಗಳಲ್ಲಿ ಮಗ್ನನಾಗಿರುವವನು ದೇವರಿಗೆ ಚಿತ್ತ ಏನು ಮಾಡ್ಬೇಕಂತ ಕೇಳೋಕ್ಕಾಗಲ್ಲ. ಯಾಕೆಂದರೆ ಅವನು ಆ ಬಂಧನಗಳಲ್ಲಿ ಒಳಗಾಗಿರ್ತಾನೆ. ಅವನು ದೇವರಿಗಾಗಿದ್ದು ಪ್ರಕಾಶಿಸಲಿಕ್ಕಾಗಲ್ಲ.
ಅವ್ರು ಬೆಳಿಗ್ಗೆ ಜಾವದ ಪ್ರಾರ್ಥನೆ ಮಾಡೋಕ್ಕಾಗಲ್ಲ, ಅವರು ಬೈಬಲ್ ಓದೋಕ್ಕಾಗಲ್ಲ, ಅವರು ಶಕ್ತವಾಗಿ ಆರಾಧನೆ ಮಾಡೋಕ್ಕಾಗಲ್ಲ, ಅವರು ಕರ ತಟ್ಟಕ್ಕಾಗಲ್ಲ, ಅವರು ದೇವರ ಬೆಳೆಲಿ ಸಂತೋಷದಿಂದ ಯಾಕಂದರೆ ಆ ಅಂಧಕಾರ ಶಕ್ತಿಯ ಪರೆ ಆ ತಲೆಯಿಂದ ಅಂಗಾಲುಗಳನ್ನು ಬಂಧಿಸಿ ಕಟ್ಟಿ ಹಾಕಿಬಿಡುತ್ತದೆ. ಆ ಅನೇನಂತ ಒಬ್ಬ ಸೇವಕ ತಲೆ ಮೇಲೆ ಕೈ ಇಡುವಾಗ ಎಲ್ಲ ಪರೆಗಳು ಕಳಚಿ ಬೀಳ್ತದೆ, ಎಲ್ಲ ಬಂಧಗಳು ಕಳಚಿ ಬೀಳ್ತದೆ. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಹೇಳ್ತದೆ, ಓದಿ ಎಷ್ಟು ವಾಕ್ಯ? 18 ವಾಕ್ಯನಾ? ಕೂಡಲೇ ಅವನ ಕಣ್ಣುಗಳಿಂದ ಪರೆಗಳಂತೆ, ಕೂಡಲೇ ಅವನ ಕಣ್ಣುಗಳಿಂದ ಪರೆಯಂತೆ ಏನೋ ಬಿದ್ದು. ನಾನು ಹೇಳ್ತೀನಿ, ಏನೂ ಅಲ್ಲ, ಮೊದಲು ಅವನನ್ನು ಆವರಿಸಿಕೊಂಡಿದ್ದಂತೆ ಎಲ್ಲ ಲೋಕದ ಶಕ್ತಿಗಳು, ಹಲ್ಲೆಲೂಯಾ, ಮೊದಲು ಅವನ ಕಣ್ಣಿನಲ್ಲಿ ಮರೆ ಮಾಡಿಕೊಂಡಿದ್ದ ಎಲ್ಲ ಲೋಕದ ಅಂಧಕಾರ ಶಕ್ತಿಗಳು ಅದು ಕಳಚಿ ಬೀಳ್ತದೆ. ಯೇಸು, ಹಲ್ಲೆಲೂಯಾ. ಮುಂದೆ ದೇಶ ಅವನ ಕಣ್ಣು ಕಾಣಿಸಿದವು, ಅವನು ಎದ್ದು ದೀಕ್ಷಾಸ್ನಾನ ಮಾಡಿಸಿಕೊಂಡನು, ತರುವಾಯ ಊಟ ಮಾಡಿ ಬಲ ಹೊಂದಿ. ನೋಡಿ, ದೀಕ್ಷಾಸ್ನಾನ ಮಾಡಿಸಿಕೊಂಡ, ಊಟ ಮಾಡಿದ, ಬಲವನ್ನು ಹೊಂದಿದ್ದ, ಮುಂದೆ ಸುವಾರ್ಥ ಸೇವೆಗೆ ರೆಡಿಯಾಗಿ ಸೇವೆ ಮಾಡ್ತಾರೆ. ಹಲ್ಲೆಲೂಯಾ. ದೀಕ್ಷಾಸ್ನಾನ ಮಾಡಿಸಿಕೊಂಡ, ಊಟ ಮಾಡಿದ, ಬಲವನ್ನು ಹೊಂದ್ಕೊಂಡ, ಮುಂದೆ ಶಕ್ತವಾದ ಸೇವೆ ಮಾಡ್ಲಿಕ್ಕೆ ಅವ್ರು ಮುಂದೆ ಹೊರಟಿದ್ದಾರೆ. 20ನೇ ವಾಕ್ಯ ಓದಿ. ಮುಂದೆ ಅವನು ದಮಸ್ಕದಲ್ಲಿದ್ದಂತ ಶಿಷ್ಯರ ಸಂಗಡ ಕೆಲವು ದಿವಸ ಇದ್ದು ತಡ ಮಾಡದೆ ಸಭಾಮಂದಿರಗಳಲ್ಲಿ ಯೇಸುವಿನ ವಿಷಯವಾಗಿ ಆತನೇ ದೇವಕುಮಾರನೆಂದು ಸಾರುವುದಕ್ಕೆ ಪ್ರಾರಂಭ ಮಾಡಿದ. ಆಮೇಲೆ ಹೇಳ್ರಿ, ಅನೇಕ ಸಭೆಗಳಲ್ಲಿ ಯೇಸುವೇ ದೇವ ಕುಮಾರನೆಂಬುದಾಗಿ ಸಾರುವುದಕ್ಕೆ ಅವನು ಪ್ರಾರಂಭ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಯೇಸುವನ್ನ ನಂಬಿದನ ಒಂದು ದಿನದಲ್ಲಿ ಹೊಡಿತಾ ಇದ್ದ, ಬಡಿತಾ ಇದ್ದ, ಅವರನ್ನು ಹಿಂಸಿಸ್ತಾ ಇದ್ದ, ಪೀಡಿಸ್ತಾ ಇದ್ದ, ಕೊಲೆ ಮಾಡಲಿಕ್ಕೂ ರೆಡಿ ಇದ್ದ. ಇವತ್ತು ಅದೇ ಸೌಲ ಪೌಲನಾಗಿ ಪರೆಗಳು ಕಳಚಿ ಬಿದ್ದಾಗ, ಪವಿತ್ರಾತ್ಮನ ಅಭಿಷೇಕ ಹೊಂದಿದಾಗ, ನೀವಿಂದ ಆತ್ಮದ ದೀಕ್ಷೆ ಮಾಡ್ಕೊಂಡು ರಕ್ಷಣೆ ಹೊಂದಿದಾಗ, ಊಟ ಮಾಡಿ ಬಲ ಹೊಂದ್ಕೊಂಡು ದೇವರ ಶಕ್ತವಾದ ಸೇವೆಯನ್ನು ಮಾಡ್ಲಿಕ್ಕೆ ಅವ್ರು ಮುಂದಾಗಿದ್ದಾರೆ. ಹಲ್ಲೆಲೂಯಾ. ಈ ವಾಕ್ಯ ಕೇಳೋ ಪ್ರಿಯ ದೇವ ಮಕ್ಕಳು, ನಮ್ಮ ಜೀವಿತದಲ್ಲಿ ಕೂಡ ಒಬ್ಬ ನಿಜವಾದ ಪೌಲನಾಗಿ ನಾವು ಬದಲಾಗಬೇಕಾಗಿದೆ. ಹಲ್ಲೆಲೂಯಾ. ಒಬ್ಬ ಲೌಕಿಕವಾದ ರೀತಿಯಲ್ಲಿ ಜೀವಿಸುವವರು, ದೇವರ ಮಕ್ಕಳನ್ನು ಹಿಂಸಿಸಿ ಪೀಡಿಸಿ ಸಭೆನ ಹಿಂಸಿಸಿ ಕಣ್ಣೀರಲ್ಲಿ ಕೈ ತೊಳಿಸುವಂತೆ ಮಾಡುವಂಥ ವ್ಯಕ್ತಿ ದೇವರ ಒಂದು ಎನ್ಕೌಂಟರ್ ಆದ ತಕ್ಷಣ ನಾನೇನು ಮಾಡಬೇಕು ಅಂತ ಕೇಳೋದಾದ್ರೆ, ಇವತ್ತು ವರ್ಷಗಟ್ಟಲೆ ನಾವು ಪ್ರಾರ್ಥಿಸುವವರು, ಆರಾಧಿಸುವವರು, ಇವತ್ತು ನಾವು ದೇವರ ಹತ್ರ ಹೇಗೆ ಕೇಳಬೇಕಾಗಿದೆ, ನಾನೇನು ಮಾಡ್ಬೇಕಂತೇಳಿ. ಅವನು ವಿತಿನ್ 3 days ಮುಂದೆ ಎನ್ಕೌಂಟರ್ಲಿ ಪೌಲ ಬದಲಾಗ್ತಾನೆ. ಸೌಲ ಒಂದೇ ಎನ್ಕೌಂಟರ್ಲಿ, ಪಕ್ಕ ಹೇಳಿ ಸೌಲ, ಹೇಳಿ ಸೌಲ, ಒಂದೇ ಎನ್ಕೌಂಟರ್, ಒಂದೇ ದೇವರ ಸಂದರ್ಶನ, ಆ ಒನ್ ಸ್ಟ್ರೋಕಲ್ಲಿ ಅವನು ರೆಡಿ ಆಗ್ತಾನೆ. ನಾವು ಬದಲಾಗಬೇಕು. ಪಕ್ಕ ಹೇಳಿ, ಬದಲಾಗಬೇಕು. ನೀವು ಬದಲಾಗಬೇಕು, ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ಇವತ್ತು ನಮ್ಮ ಜೀವನವನ್ನು ದೇವರಿಗೆ ಮುಡುಪಾಗಿಡಬೇಕು, ನಮ್ಮ ಲೈಫನ್ನು ದೇವರಿಗೆ ಡೆಡಿಕೇಟ್ ಆಗಿಡಬೇಕು. ನಮ್ಮ ಜೀವನ, ನಮ್ಮ ಸಮಯಗಳನ್ನು ನೋಡಿ, ಸಮಯವನ್ನು ದೇವರಿಗೆ ಡೆಡಿಕೇಟ್ ಆಗಿರ್ಬೇಕು. ನೀವು ಸಮಯ ಸಿಕ್ಕುವಾಗಲೆಲ್ಲ ಪ್ರಾರ್ಥನೆ ಮಾಡಬೇಕು, ಸಮಯ ಸಿಕ್ಕುವಾಗಲೆಲ್ಲ ಬೈಬಲ್ ಓದಬೇಕು, ಸಮಯ ಸಿಕ್ಕುವಾಗಲೆಲ್ಲ ಆರಾಧನೆ ಮಾಡಬೇಕು. ಒಂದು ಮನೆ ಕೆಲಸ ಮಾಡಿದ್ರು ಏರ್ಫೋನ್ ಹಾಕ್ಕೊಂಡು ಮೆಸೇಜ್ ಹಾಕೊಂಡು ಜೇಬಲ್ಲೋ, ನೈಟಿ ಜೇಬಲ್ಲೋ ಅಥವಾ ಇನ್ಯಾವುದೋ ಜೇಬಲ್ಲಿ ಇಟ್ಕೊಂಡು ನೀವು ಕಸ ಕ್ಲೀನ್ ಮಾಡಬೇಕು, ಪಾತ್ರೆ ತೊಳಿತಾ ಇರಬೇಕು, ಪಕ್ಕದಲ್ಲಿ ಮೆಸೇಜ್ ಹಾಕ್ಕೊಂಡು. ಸೊ ನಾನೇನು ಹೇಳ್ತೇನೆ ಅಂದರೆ, ಆತ್ಮಿಕ ಮಂಡಳಿ ಬೆಳಿಲಿಕ್ಕೆ, ದೇವರಿಗಾಗಿದ್ದು ಪ್ರಕಾಶಿಸಲಿಕ್ಕೆ, ಏನಾರು ಒಂದು ಮಾಡಲಿಕ್ಕೆ ನೀನು ಏನಾರು ಒಂದು ಆಗಬೇಕಾಗಿದೆ. ಪಕ್ಕದಲ್ಲಿ ದೇವ್ರಿಗೋಸ್ಕರವಾಗಿ ಏನಾರು ಒಂದು ಮಾಡಲಿಕ್ಕೆ ನೀನು ಏನಾರು ಒಂದು ಆಗಬೇಕಾಗಿದೆ. ಏನಾರು ಒಂದು ಆಗು, ಸುಮ್ಮನೆ ಇರಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ದೇವರು ಸೌಲನ್ನ ಪೌಲನಾಗಿ ಮಾರ್ಪಡಿಸಿ ತನ್ನ ಮಹಿಮೆಗಾಗಿ ದೇವರು ಶಕ್ತವಾಗಿ ಅವನು ಉಪಯೋಗ ಮಾಡಿಕೊಳ್ತಾರೆ. ನಮ್ಮ ಒಳಗಡೆ ಆ ರೀತಿ ವೈರಾಗ್ಯ ಬರಬೇಕು. ಅಂದರೆ ಯೇಸುಗಿಂತ ಸೇವೆ, ಯೇಸು ಆದಮೇಲೆ ಸೇವೆ ಪೌಲ, ಪೌಲ ಆದಮೇಲೆ ಸೇವೆ. ನಾವು ಬೇರೆಯವ್ರಿಗೆ ಇಡಬಾರ್ದು, ಅಲ್ಲಿ ನಮ್ಮನ್ನು ಇಟ್ಕೋಬೇಕು. ಯಾಕೆ? ನಮಗೆ ಅವರಿಗಿಂತಲೂ ಹೆಚ್ಚಾಗಿ ನಾವು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ಶಿಷ್ಯರು ಮಾಡೋಕ್ಕಿಂತಲೂ ಈ ಶಿಷ್ಯ ಹೆಚ್ಚಾಗಿ ಮಾಡಲಿಕ್ಕೆ ರೆಡಿ ಇರಬೇಕು. ನೀನು ರೆಡಿ ಇದ್ದರೆ ದೇವರು ಉಪಯೋಗ ಮಾಡ್ತಾರೆ. ಹಲ್ಲೆಲೂಯಾ. ನೋಡಿ, ಪೌಲನ್ನು ಆರಿಸಿಕೊಂಡ್ರು, ಪೌಲನನ್ನು ಏನೇನು ಮಾಡಬೇಕು ಎಲ್ಲವನ್ನ ಹೇಳಿಕೊಟ್ಟರು. ಏನು ಮಾಡಬೇಕಂತ ಕೇಳಿದ್ದಕ್ಕೆ ಈಗ ದೇವರು ಶಿಷ್ಯರನ್ನು ಆರಿಸಿಕೊಳ್ತಾರೆ.
ಶಿಷ್ಯರು ಏನು ಮಾಡಬೇಕೆಂಬುದನ್ನು ದೇವರಾಗಿ ಹೇಳಿ ಕಲಿಸಿ ಕೊಡ್ತಾ ಇದ್ದಾರೆ. ಓದಿ ಮತ್ತೇನು ಬರೋ ಸುವಾರ್ತೆ. ಪೌಲಂದಾಯ್ತು ಈಗ ಶಿಷ್ಯರದು. ಮತ್ತೇನು ಬರೋ ಸುವಾರ್ತೆ 10ನೇ ಅಧ್ಯಾಯ 1-8. ಮತ್ತು ಆತನು ತನ್ನ 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು, ಯೇಸು 12 ಮಂದಿ ಶಿಷ್ಯರ ಹತ್ತಿರಕ್ಕೆ ಕರೀತಾ ಇದ್ದಾರೆ. ಕರೆದು ದೆವ್ವಗಳನ್ನು ಬಿಡಿಸುವುದಕ್ಕೂ, ನೋಡಿ, ದೆವ್ವಗಳನ್ನು ಬಿಡಿಸುವುದಕ್ಕೂ, ಎಲ್ಲಾ ತರದ ರೋಗಗಳನ್ನು, ಎಲ್ಲ ತರದ ರೋಗಗಳನ್ನು, ಎಲ್ಲಾ ತರದ ಬೇನೆಗಳನ್ನು, ಎಲ್ಲ ತರದ ಬೇನೆಗಳನ್ನು ವಾಸಿ ಮಾಡುವುದಕ್ಕೂ ಅವರಿಗೆ ಅಧಿಕಾರ ಕೊಟ್ಟನು. ನೋಡಿ, ದೇವರವ್ರಿಗೆ ಅಧಿಕಾರ ಕೊಡ್ತಾ ಇದ್ದಾರೆ. ಶಿಷ್ಯರಾದವರು ನನ್ನ ಮಹಿಮೆಗಾಗಿ ಏನು ಮಾಡಬೇಕೆಂಬುದನ್ನು ನಾನು ಏನು ಮಾಡ್ಬೇಕಂತ ಕೇಳದೆ ಹೋದಾಗಲೂ ಕೂಡ ಅವರೇ ಹತ್ತಿರಕ್ಕೆ ಕರೆದು ಅಧಿಕಾರ ಕೊಟ್ಟು ಕಳಿಸ್ಕೊಡ್ತಾ ಇದ್ದಾರೆ. ದೇವರು ಒಂದು ವ್ಯಕ್ತಿಯ ಮೇಲೆ ಕಣ್ಣಿಟ್ರೆ ಆ ವ್ಯಕ್ತಿ ಎಲ್ಲರೂ ಬಿಡಲ್ಲ, ಜ್ಞಾಪಕ ಇರಲಿ. 2ನೇ ವಾಕ್ಯ ಮತ್ತಾಯ 10:2. 12 ಮಂದಿಯ ಹೆಸರುಗಳು ಯಾವುವೆಂದರೆ, ಮೊದಲನೆಯವನು ಪೇತ್ರನೆನಿಸಿಕೊಳ್ಳುವ ಸೀಮೋನ, ಅವನ ತಮ್ಮನಾದ ಅಂದ್ರೆಯ, ಜೆಬೆದಾಯನ ಮಗನಾದ ಯಾಕೋಬ, ಅವನ ತಮ್ಮನಾದ ಯೋಹಾನ, ಫಿಲಿಪ್ಪ, ಬರ್ತಲೋಮಾಯ, ತೋಮ, ಸುಂಕದ ಮತ್ತಾಯ, ಅಲ್ಫಾಯನ ಮಗನಾದ ಯಾಕೋಬ, ತದ್ದಾಯ, ಮತಾಭಿಮಾನಿ ಎಂದು ಹೆಸರುಗೊಂಡ ಸೀಮೋನ, ಯೇಸುವನ್ನು ಹಿಡಿದುಕೊಟ್ಟ ಇಸ್ಕರಿಯೋತ ಯೂದ. 5ನೇ ವಾಕ್ಯ. ಈ 12 ಮಂದಿಯನ್ನು ಯೇಸು ಕಳುಹಿಸಿದನು. ಈ 12 ಮಂದಿಯನ್ನು ಯೇಸು ಕಳಿಸಿದನು. ಕಳುಹಿಸುವಾಗ ಅವರಿಗೆ ಅಪ್ಪಣೆ ಕೊಟ್ಟದ್ದೇನೆಂದರೆ ಅನ್ಯ ಜನಗಳ ಕಡೆಗೆ ಹೋಗಬೇಡಿ. ಅನ್ಯ ಜನಗಳ ಕಡೆಗೆ ಹೋಗ್ಬೇಡ್ರಪ್ಪ. ಸಮಾರ್ಯರ ಊರೊಳಗೆ ಕಾಲಿಡಬೇಡಿರಿ. ಇವರನ್ನು ಬಿಟ್ಟು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲನ ಮನೆತನದವರ ಬಳಿಗೆ ಹೋಗಿರಿ. ಪರಲೋಕ ರಾಜ್ಯವು ಸಮೀಪವಾಯಿತೆಂದು ಸಾರಿ ಹೇಳುತ್ತಾ ಹೋಗಿರಿ. ರೋಗಿಗಳನ್ನು ಸ್ವಸ್ಥ ಮಾಡಿರಿ. ಸತ್ತವರನ್ನು ಬದುಕಿಸಿರಿ. ಕುಷ್ಠ ಹತ್ತಿದವರನ್ನು ಶುದ್ಧ ಮಾಡಿರಿ. ದೆವ್ವಗಳನ್ನು ಬಿಡಿಸಿರಿ. ಉಚಿತವಾಗಿ ಹೊಂದಿದ್ದೀರಿ. ಉಚಿತವಾಗಿ ಕೊಡಿರಿ. ಸಾಕು. ಉಚಿತವಾಗಿದ್ದೀರಿ, ಉಚಿತವಾಗಿ ನೋಡಿ. ಯಾವ ಊರಿಗೆ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕು, ಏನೇನು ಮಾಡಬೇಕು ಎಲ್ಲವನ್ನ ಹೇಳಿಕೊಟ್ಟು, ಅಧಿಕಾರ ಕೊಟ್ಟು, ಅಭಿಷೇಕ ಕೊಟ್ಟು ಅವರೇ ಕಳಿಸಿ ಕೊಡ್ತಾ ಇದ್ದಾರೆ. ಪಕ್ಕ ಹೇಳಿ ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡಬೇಕು, ಚಿಂತೆ ಮಾಡಬೇಡ. ದೇವ್ರು ಕರೆದಾಗ ಅವ್ರ ಬಳಿಗೆ ಬಂದ್ಬಿಡು. ಕರೆದ ತಕ್ಷಣ ನೀ ಬಂದ್ರೆ ಅಧಿಕಾರ, ಅಭಿಷೇಕ, ಕೃಪೆ, ಬಲ, ಪವಿತ್ರಾತ್ಮ ನಡೆಸುವಿಕೆ, ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡಬೇಕು, ಹೇಗೆ ಮಾಡಬೇಕು ಎಲ್ಲವನ್ನ ಅವರೇ ಕಳಿಸಿಕೊಡ್ತಾರೆ. ಹಾಲೆಲೂಯ. ನೋಡಿ, ದೇವರೇ ಕರೆದ್ರು, ದೇವರ ಅಧಿಕಾರ ಕೊಟ್ಟರು, ದೇವರ ಅಭಿಷೇಕ ಕೊಟ್ಟರು. ಯಾವ ಊರಿಗೆ ಹೋಗಬಾರ್ದು, ಯಾವ ಊರಿಗೆ ಹೋಗಬೇಕು, ಏನು ಮಾಡಬೇಕು, ಏನೇನು ಕೆಲಸ ಮಾಡಬೇಕು ಎಲ್ಲವನ್ನು ಹೇಳಿ ಯೇಸು ಕಳಿಸಿ ಕೊಡ್ತಾ ಇದ್ದಾರೆ. ಹಾಲೆಲೂಯ. ಪೌಲ ಕೇಳ್ದ, ಅದು ಶಿಷ್ಯರು ಕೇಳಲಿಲ್ಲ. ಪ್ರೈಸ್ಗ ಕೇಳದೆ ಹೋದವ್ರನ್ನು ಕೂಡ ಕರೆದ ತಕ್ಷಣ ಒಪ್ಪಿಸಿಕೊಟ್ಟವರ ದೇವರು ಎಲ್ಲವನ್ನ ಕಳಿಸಿಕೊಟ್ಟು ಏನು ಮಾಡಬೇಕು ಹೇಳಿ ಕಳಿಸ್ತಾ ಇದ್ದಾರೆ. ಪರಿಶುದ್ಧಾತ್ಮ ಬೆಳಗಿನ ಜಾವ ಮಾತನಾಡ್ತಾ ಇದ್ದಾರೆ. ನೀವು ಕೂಡ ದೇವರಿಂದ ಕರೆಯಲ್ಪಟ್ಟಿದ್ದೀರಿ. ಪಕ್ಕೇಳಿ, ನೀವು ದೇವರಿಂದ ಕರೆಯಲ್ಪಟ್ಟಿದ್ದೀರಿ, ದೇವರಿಂದ ಆರಿಸಲ್ಪಟ್ಟಿದ್ದೀರಿ. ಅಧಿಕಾರ ಬೇಕಾ, ಅಭಿಷೇಕ ಬೇಕಾ, ಸುವಾರ್ತೆ ಸಾರಬೇಕಾ, ದೇವಗಳು ಬಿಡಿಸ್ಬೇಕಾ, ವ್ಯಾಧಿ ಗುಣ ಆಗಬೇಕಾ, ಅದ್ಭುತಗಳು ಮಾಡಬೇಕಾ, ಮಹಿಮೆಯ ಕಾರ್ಯ ಮಾಡಬೇಕಾ. ಕರೆದ ತಕ್ಷಣ, ಹೇಳಿದ ತಕ್ಷಣ ಬಂದ್ಬಿಡು. ಕರೆದ ತಕ್ಷಣ ಬಂದ್ಬಿಡು. ಹೇಳಿದ ತಕ್ಷಣ ಮಾಡಲಿಕ್ಕೆ ಮುಂದೆ ಬಾ. ಹಾಲೆಲೂಯ. ಕರೆದ್ರೆ ಬರಲಿಲ್ಲ ಅಂದರೆ, ಹೇಳಿದ್ರೆ ಮಾಡಲಿಲ್ಲ ಅಂದರೆ ದೇವರಿಗೆ ಹೇಗೆ ಮಾಡಿಸ್ಬೇಕು ದೇವರಿಗೆ ಗೊತ್ತಿಲ್ಲ. ಹಾಲೆಲೂಯ, ಹಾಲೆಲೂಯ. ನೋಡಿ, ಯೋನನ ದೇವರು ಕರೆದ್ರು, ಬಂದ. ಆದರೆ ದೇವರು ಹೇಳಿದ್ರು, ಓದಿ ಯೋನ 1ನೇ 1ನೇ ವಾಕ್ಯದ. ಯೆಹೋವನು ಅಮಿತೆಯ ಮಗನಾದ ಯೋನನಿಗೆ ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು. ನೋಡಿ, ದೇವರು ಹೇಳ್ತಾರೆ, ಯೋನನೇ ನೀನು ಎದ್ದು ನಿನವೆ ಪಟ್ಟಣಕ್ಕೆ, ಆ ದೊಡ್ಡ ಪಟ್ಟಣದ ನಿನವೆಗೆ ಹೋಗಿ ಗಟ್ಟಿಯಾಗಿ ಕೂಗಬೇಕು. ಗಟ್ಟಿಯಾಗಿ ಕೂಗಿ ಅದನ್ನು ಖಂಡಿಸಬೇಕು. ಅದರ ನಿವಾಸಿಗಳ ದುಷ್ಟತನ ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಅಪ್ಪಣೆ ಮಾಡಿದ. ನೋಡಿ, ನೀನು ಆ ದೊಡ್ಡ ಪಟ್ಟಣಕ್ಕೆ ನಿನವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸಬೇಕು, ಅದನ್ನು ಎಚ್ಚರಿಸ್ಬೇಕು ಹೇಳ್ತಾ ಇದ್ದಾರೆ. ಹೌದೇ ಅಲ್ವಾ? ಇನ್ನು ಹೋದ್ರೆ ತಾನೇ ಕಳಿಸೋದು, ಎಚ್ಚರಿಸೋದು. ಇನ್ನೇನು ಮಾಡ್ತಾನೆ? ಹೋಗ್ತಾನೆ ಇಲ್ಲ ಅಲ್ಲಿಗೆ.
ನೋಡಿ, ಎಲ್ಲಿಗೆ ಹೋಗ್ಬೇಕಂತ ದೇವರು ಹೇಳ್ತಾ ಇದ್ರೆ, ಏನು ಮಾಡ್ಬೇಕಂತ ದೇವರು ಹೇಳ್ತಾರೆ. ಕರೆದಿದ್ದಾರೆ, ಬಂದಿದ್ದಾನೆ. ಎಲ್ಲಿಗೆ ಹೋಗ್ಬೇಕು, ಏನು ಮಾಡೋದು ದೇವರು ಹೇಳ್ತಾರೆ. ಎಲ್ಲ ಕೊಟ್ಟಿದ್ದಾರೆ, ಪ್ರವಾದಿ ಅಭಿಷೇಕ ಇದೆ, ಎಲ್ಲ ಇದೆ. ಬಟ್ ಅವನು ಹೋಗ್ತಾನಿಲ್ಲ, ಮಾಡ್ತಾನಿಲ್ಲ. ಅವನಿಗೆ ಇಷ್ಟ ಬಂದು ಜಾಕ್ ಹೋಗ್ತಾ ಇದ್ದಾನೆ. ಇವತ್ತು ಕೆಲವು ಸಮಯ ನಮ್ಮ ಮೇಲೆ ಅಭಿಷೇಕ ಇರ್ತದೆ, ಒಂದು ಪ್ರವಾದಿ ಅಭಿಷೇಕ ಇರ್ತದೆ, ಒಬ್ಬ ಸಭಾಪಾಲಕನ ಅಭಿಷೇಕ ಇರ್ತದೆ, ಸುವಾರ್ತಿಕನ ಅಭಿಷೇಕ ಇರ್ತದೆ, ಉಪದೇಶಕನ ಅಭಿಷೇಕ ಇರ್ತದೆ, ಅಪೋಸ್ತಲ ಅಭಿಷೇಕ ಇರ್ತದೆ. ಅಭಿಷೇಕ ಇಟ್ಕೊಂಡಂಥ ನಾವುಗಳು, ಅಧಿಕಾರ ಕೊಟ್ಟಂಥ ನಮಗೆ ಅಧಿಕಾರ ಅಭಿಷೇಕ ಕೊಟ್ಟಂಥ ನಾವುಗಳು ದೇವರು ಹೇಳುವ ರೀತಿ ನೀತಿಯಲ್ಲೇ ಕೇಳಿ ಅವ್ರು ಹೇಳಿದ ರೀತಿ ನೀತಿಯಲ್ಲೇ ಮಾಡಬೇಕು. ಅವ್ರು ಹೇಳಿದ ರೀತಿಯಲ್ಲೇ ಹೋಗಬೇಕು, ಹೇಳಿದ ಸ್ಥಳಕ್ಕೆ ಹೋಗಬೇಕು, ಬೇರೆ ಎಲ್ಲೂ ಕೂಡ ನಾವು ಹೋಗಬಾರ್ದು. ಅವ್ರು ನಮ್ಮನ್ನು ಹೇಗೆ ಕರೀತಾರೆ, ಅಭಿಷೇಕ ಮಾಡ್ತಾರೆ, ಏನು ಹೇಳ್ತಾರೆ ಅದು ಕೇಳಿ ಮುಂದೆ ಹೋಗುವಾಗ ನಮ್ಮ ಅಂದು ಶಿಷ್ಯರ ಸಂಗಡ ದೇವರು ಜೊತೆಗಾರನಾಗಿದ್ದು ಅವರು ಅನೇಕ ಅದ್ಭುತ ಮಾತುಗಳು ಮಾಡುತ್ತಾ ಶಿಷ್ಯರು ಸಾವಂತ ಸುವಾರ್ತೆ ಸೇವೆಯನ್ನು ದೃಢಪಡಿಸಿಕೊಂಡಿದ್ದರು ಯೇಸು ಸ್ವಾಮಿ. ಓದಿ ಮಾರ್ಕ್ 16:19-20 ಓದಿ. ಯೇಸು ಸ್ವಾಮಿಯು ಅವರ ಕೂಡ ಮಾತಾಡಿದ ಮೇಲೆ ಆಕಾಶಕ್ಕೆ ಒಯ್ಯಲ್ಪಟ್ಟು ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು. ನೋಡಿ, ಶಿಷ್ಯರು ಒಟ್ಟು ಹೋಗಿ ಎಲ್ಲೆಲ್ಲೂ ಸುವಾರ್ತೆ ಸಾರ್ತಾ ಇದ್ರು. ಮತ್ತು ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ, ಅವ್ರ ಜೊತೆಗೆ ಯಾರಿದ್ರು? ದೇವರು ಅವ್ರ ಯೇಸುಸ್ವಾಮಿ ಅವ್ರ ಜೊತೆಗಿದ್ರು. ಕರ್ತನ ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆಯ ವಾಕ್ಯವನ್ನು ಬಲಪಡಿಸುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ಥ ವಾಕ್ಯವನ್ನು ಬಲಪಡಿಸುತ್ತಾ ಇದ್ರು. ಯಾರು? ಯೇಸು ಸ್ವಾಮಿ. ಇವತ್ತು ನಿಮ್ಮನ್ನ ದೇವರು ಅಭಿಷೇಕ ಮಾಡಿ ಅಧಿಕಾರ ಕೊಟ್ಟು ಕಳಿಸಿಬಿಟ್ಟ ಮೇಲೆ ನಿಮ್ಮನ್ನ ಇಬ್ಬಿಬ್ಬರಾಗೆ ಹೋಗ್ಬಿಡಿ, ಇಬ್ಬರೇ ಮಾಡ್ಬಿಟ್ಟು ಬಂದ್ಬಿಡಿ ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ಆರಾಮಾಗಿರಲ್ಲ. ಮುಂದೆ ಅಲ್ಲಿ ವಾಕ್ಯ ನೋಡ್ತಾ ಇರಿ, ವಾಕ್ಯ ಹೇಳ್ತದೆ, ಓದಿ. ಆದರೆ ಯೋನನು ಸನ್ನಿಧಿಗೆ ತಪ್ಪಿಸಿಕೊಳ್ಳುವ ಹಾಗೆ ತಾರ್ಸಿಸಿಗೆ ಓಡಿ ಹೋಗಬೇಕೆಂದು ಹೊರಟು ಯೊಪ್ಪಕ್ಕಿಳಿದು ಅಲ್ಲಿ ತಾರ್ಸಿಸಿಗೆ ತೆರಳುವ ಹಡಗನ್ನು ಕಂಡು ಬಾಡಿಗೆ ಕೊಟ್ಟು ಯೋವನ ಸನ್ನಿಧಿಯ ತಾರ್ಸಿಸಿಗೆ ಪ್ರಯಾಣ ಮಾಡಬೇಕೆಂದು ಹಡಗಿನವರೊಡನೆ ಅದನ್ನು ಹತ್ತಿದನು. ನೋಡಿ, ದೇವ್ರು ಹೇಳಿದ ಸ್ಥಳಕ್ಕೆ ನಿನ್ನೆಗೆ ಹೋಗಲೇ ಇಲ್ಲ, ಅವನು ತಾರ್ಸಿಸ್ಗೆ ಹೋಗ್ಬಿಟ್ಟ. ಆದರೆ ದೇವ್ರು ಬಿಟ್ರ? ದೇವರು ಹೇಳಿದ್ದನ್ನು ಮಾಡುವವರೆಗೂ ದೇವ್ರು ಬಿಡಲ್ಲ. ಕೇಳ್ಕೋಬೇಕು ನೀವು. ಕೆಲವು ಸಮಯದಲ್ಲಿ ಒಂದು ವ್ಯಕ್ತಿಯ ಮೇಲೆ ದೇವರ ಪ್ಲಾನ್ ಇದ್ದರೆ, ಚಿತ್ತ ಇದ್ದರೆ, ಸಾಯುವವರೆಗೂ ದೇವರ ಆ ವ್ಯಕ್ತಿನ ಅಷ್ಟು ಈಸಿಯಾಗಿ ಬಿಡಲ್ಲ. ಅವನ ಮೂಲಕ ಏನು ಮಾಡಿಸ್ಬೇಕಂತ ನೋಡಿ. ಸೌಲ ದೇವ್ರಿಗೆ ಬೇಕಾಗಿತ್ತು, ಬಿಟ್ಟರೆ ಸೌಲನ್ನ ಅವನು ಎಂಥ ಮೊಂಡ ಕೊಲೆಗಾರ ರೌಡಿಸಮ್ ಮಾಡೋದು ಬಿಟ್ಟರೆ ದೇವರು. ಭಕ್ತರು ಹೇಳಿ, ಎಂಥ ಕೊಲೆಗಾರ ಆಗಿದ್ರು, ಎಂಥ ರೌಡಿಸಮ್ ಮಾಡ್ತಿದ್ರು ಕೂಡ, ಎಂಥ ಮೊಂಡನಾಗಿರು ಕೂಡ ದೇವರ ಕಣ್ಣು ಒಂದು ವ್ಯಕ್ತಿ ಮೇಲೆ ಬಿದ್ದರೆ ಆ ವ್ಯಕ್ತಿಯನ್ನು ದೇವರು ಬಿಡುವುದೇ ಇಲ್ಲ. ಅವನು ತಪ್ಪಿಸ್ಕೊಳ್ಳೋಕೆ ಆಗೋದೇ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಅವನ ಮೂಲಕ ಏನು ಮಾಡ್ಬೇಕಂತಿರ್ತದ ದೇವರು ಮಾಡಿಯೇ ತೀರ್ಥ. ಹಲ್ಲೆಲೂಯ. ನೋಡಿ, ಯೋನ ಎಲ್ಲೋ ಹೋಗ್ಬಿಟ್ಟ, ಪ್ರೈಸ್ ಗಾಡ್. ದೇವರು ಬಿಡಲಿಲ್ಲ. ಆದರೆ ಅವನು ನೀರಿನಲ್ಲಿ ಎತ್ತಾಗ್ತಾ ಸಾಯುವ ಪರಿಸ್ಥಿತಿ ಬರ್ತದೆ. ಅವನು ನೀರಿನಲ್ಲಿ ಸಾಯುವ ಪರಿಸ್ಥಿತಿ ಬಂದಾಗ ಅವನು ನೀರಿನಲ್ಲಿ ಮೀನಿನ ಒಳಗಡೆ ಪಶ್ಚಾತ್ತಾಪ ಹೊಂದ್ತಾನೆ. ಮೀನಿನ ಒಳಗಡೆ ಪಶ್ಚಾತ್ತಾಪ ಹೊಂದಿ ಮೀನು ತಂದು ಅವನನ್ನು ಹೊರಗಡೆ ಕಾರಿದ ಮೇಲೆ ಈಗ ದೇವರು ಕಳಿಸಿದ ಸ್ಥಳಕ್ಕೆ ಅವನು ಸಂತೋಷವಾಗಿ ಹೋಗ್ತಾ ಇದ್ದಾನೆ. ಸಂತೋಷವಾಗಿ ಹೋಗಿ ಅಲ್ಲಿ ನಿನ್ನೆವೆಯಲ್ಲಿ ದೇವರು ಏನು ಹೇಳ್ತಾ ಇದ್ರೋ ಅದನ್ನು ಯೋನ ಮಾಡ್ತಾ ಇದ್ದಾನೆ. ಇಷ್ಟಾಗಿ ಅರ್ಥ ಆಗ್ತಾ ಇದೆ. ದೇವರು ಕರೆಯಲ್ಪಟ್ಟಾಗ ನಮ್ಮನ್ನು ಎಚ್ಚರಿಸುವಾಗ ನಾವು ಹೊರಗಡೆ ತಿರುಗಿಕೊಳ್ಬೇಕು, ಅವರ ಸಮ್ಮುಖಕ್ಕೆ ಬರಬೇಕು, ಅಧಿಕಾರ ಅಭಿಷೇಕ ಎಲ್ಲ ಹೊಂದ್ಕೊಳ್ಬೇಕು. ದೇವರು ಎಲ್ಲಿಗೆ ಹೋಗಂತ ಹೇಳ್ತಾರೆ ಅಲ್ಲಿಗೆ ಹೋಗಬೇಕು. ಏನು ಮಾಡಂತೇಳಿ ಅದೇ ಮಾಡಬೇಕು, ಹೇಗೆ ಮಾಡಬೇಕು ಅದೇ ಮಾಡಬೇಕು, ವ್ಯತ್ಯಾಸವಾಗಿ ಮಾಡಬಾರ್ದು. ಕ್ರಮಬದ್ಧವಾಗಿ ದೇವರ ರೀತಿಯಲ್ಲಿ ಮಾಡೋದಾದ್ರೆ ನಡೆಯೋದಾದರೆ ನಮ್ಮ ಸಂಗಡ ದೇವರಿದ್ದು ಅದ್ಭುತಗಳನ್ನು ಮೈ ಮೇಲೆ ದೇವರು ಮಾಡ್ತಾರೆ. ನಮ್ಮ ಸೇವೆನ ಸಭೆ ದೇವರು ಆಶೀರ್ವಾದ ಮಾಡಿ ಶಕ್ತನಾಗಿ. ಹಲ್ಲೆಲೂಯಾ. ಮೂರನೇದು ಮೋಶೆ ಮಾತಾಡ್ತಾರೆ. ಮೋಶನ ಕುರಿತು ಒಂದು ಯಾರಾಯಿತು? ಸೌಲ ಆಯಿತು. ಎರಡನೇದು ಶಿಷ್ಯರಾಯಿತು. ಮೂರನೇದು ಯೋನ ಆಯಿತು. ನಾಲ್ಕನೇದು ಮೋಶೆ. ಬನ್ನಿ ವಿಮೋಚನಾ ಕಾಂಡ 3ನೇ ಅಧ್ಯಾಯ 7, 8, 9, 10. ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ಅವರು ಐಗುಪ್ತರ ಕೈಯಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆ ದೇಶಕ್ಕೆ ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜಿಯರು, ಹಿವ್ವಿಯರು, ಯೆಬೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. ಈಗ ಕೇಳು. ಇಸ್ರಾಯೇಲರ ಕೂಗು ನನಗೆ ಮುಟ್ಟಿತು. ಐಗುಪ್ತರು ಅವರಿಗೆ ಕೊಡುವ ಉಪದ್ರವವನ್ನು ನಾನು ನೋಡಿದ್ದೇನೆ. ಆದ್ದರಿಂದ ನನ್ನ ಜನರ
ಜನರಾಗಿರುವ ಇಸ್ರಾಯೇಲ್ಯರನ್ನು ನನ್ನ ಜನರಾಗಿರುವ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೆ ಐಗುಪ್ತ ದೇಶದ ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳುಹಿಸುತ್ತೇನೆ. ನಿನ್ನನ್ನು ಫರೋಹನ ಬಳಿಗೆ ಕಳಿಸುತ್ತೇನೆ ಬಾ ಅಂದನು. ಬಾ ಅಂದನು. ದೇವರು ಯಾರಿಗೆ? ಮೋಶೆಗೆ. ಮೋಶೆ ಏನ್ ಮಾಡ್ಕೊಂಡಿದ್ದ? ಮಾವನ ಕುರಿಯನ್ನು ಕಾಯ್ಕೊಂಡಿದ್ದ. ಹೋರೆ ಬೆಟ್ಟದಲ್ಲಿ ಕಾಯ್ದುಕೊಂಡಿದ್ದ ಮೋಶೆ ಬಳಿಯಲ್ಲಿ ದೇವರು ಮುಳ್ಳಿನ ಪೊದೆಯಲ್ಲಿ ಬೆಂಕಿಯ ರೂಪದಲ್ಲಿ ದೇವರು ಮಾತನಾಡ್ತಾರೆ. ಹಲ್ಲೆಲೂಯಾ. ಮುಳ್ಳಿನ ಪೊದೆಯಲ್ಲಿ ಬೆಂಕಿಯ ರೂಪದಲ್ಲಿ ದೇವರು ಮಾತನಾಡಿ ಅವನು ಒಪ್ಪಿಸಿಕೊಟ್ಟು ನಿಂತಾಗ ದೇವರು ಏನು ಮಾಡಬೇಕು, ಎಲ್ಲಿ ಹೋಗ್ಬೇಕು, ಅವನು ಏನು ಮಾಡಬೇಕೆಂಬುದನ್ನು ಅವನನ್ನು ಕರೆದು ದೇವರು ಹೇಳ್ತಾರೆ, ನಿನ್ನ ಫರೋಹನ ಬಳಿಗೆ ಕಳಿಸ್ಕೊಡ್ತೀನಿ, ಬಾ, ಐಗುಪ್ತರನ್ನ ಬಿಡುಗಡೆ ಮಾಡಲಿಕ್ಕೆ ಕಳಿಸ್ತೇನೆ, ಅವರ ಕಣ್ಣೀರು, ಅವರ ವೇದನೆ, ಅವರ ಕೂಗು ನನಗೆ ಮುಟ್ಟಿದೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ 2:23 ವಾಕ್ಯ ಓದಿ. 2:23, 2:23. ಈ ಮೇರೆಗೆ ಬಹಳ ದಿನಗಳು ಕಳೆದ ಮೇಲೆ ಐಗುಪ್ತ ದೇಶದ ಅರಸನು ಸತ್ತನು. ಇಸ್ರಾಯೇಲ್ಯರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಾ ಇದ್ದರು. ಆ ಗೋಳು ದೇವರಿಗೆ ಮುಟ್ಟಿತು. ದೇವರು ಅವರ ನರಳಾಟವನ್ನು ಕೇಳಿ ತಾನು ಅಬ್ರಹಾಮ ಈಸಾಕ ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಇಸ್ರಾಯೇಲರನ್ನು ನೋಡಿ ಅವರಲ್ಲಿ ಲಕ್ಷ್ಯವಿಟ್ಟನು. ಅವರ ಕಣ್ಣೀರು, ವೇದನೆ, ಗೋಳಾಟವನ್ನು ನೋಡಿ ದೇವರು ತನ್ನ ಇಸ್ರಾಯೇಲ್ ಮಕ್ಕಳಲ್ಲಿ ಲಕ್ಷ್ಯವಿಡ್ತಾರೆ. ಲಕ್ಷ್ಯವಿಟ್ಟಾಗಲೇ ಕುರಿ ಕಾಯುವಂತ ಮೋಶೆ ಬಳಿಯಲ್ಲಿ ಮುಳ್ಳಿನ ಪೊದೆಯಲ್ಲಿ ದೇವರು ಬೆಂಕಿ ರೂಪದಲ್ಲಿ ಮಾತನಾಡುತ್ತಾರೆ. ಕುರಿ ಹಿಂದೆ ಹೋಗುವ ಮಾರ್ಗವನ್ನು ಬಿಟ್ಟು ಆ ಮುಳ್ಳಿನ ಪೊದೆಯಲ್ಲಿ ಉರಿಯುವ ಬೆಂಕಿಯನ್ನು ನೋಡಲಿಕ್ಕೆ ಅವನು ಆ ಮಾರ್ಗವನ್ನು ಬಿಟ್ಟು ಈ ಮಾರ್ಗಕ್ಕೆ ಬರ್ತಾನೆ. ಆ ಬೆಂಕಿಯ ಪೊದೆಯಲ್ಲಿ ದೇವರ ಮಾತುಗಳನ್ನು ಕೇಳುವುದಕ್ಕೆ ಮಾರ್ಗವನ್ನು ಬದಲಾಯಿಸ್ತಾನೆ. ಅವನು ಆತ್ಮಿಕ ಮಂಡಲದ ಮಾರ್ಗಕ್ಕೆ ಬರ್ತಾ ಇದ್ದಾನೆ. ಅಲ್ಲಿ ಬಂದಾಗ ದೇವರು ಮುಳ್ಳಿನ ಪೊದೆಯಲ್ಲಿ ಮಾತನಾಡಿ ಮೋಶೆ ದೇವರು ಕರೀತಾ ಇದ್ದಾರೆ. ಕರೆದು ಇಲ್ಲಿಗೆ ಕಳಿಸ್ಕೊಡ್ತೇನೆ, ಹೋಗು, ಬಾ, ಎಲ್ಲ ಬಿಡಿಸ್ಬೇಕೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಮೋಶೆ ಹೇಳ್ತಾನೆ, ಓದಿ 11ನೇ ವಾಕ್ಯ, 3:11. ಮೋಶೆ ದೇವರಿಗೆ ಫರೋಹನ ಸನ್ನಿಧಾನಕ್ಕೆ ಹೋಗುವುದಕ್ಕೂ ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬರುವುದಕ್ಕೂ ಐಗುಪ್ತ ದೇಶದ ಕರ್ಕೊಂಡು ಬರುವುದಕ್ಕೂ ನಾನು ಎಷ್ಟರವನು ದೇವರೇ. ನೋಡಿ, ಆ ಫರೋಹನ ರಾಜನ ಬಳಿಗೆ ಹೋಗುವುದಕ್ಕೂ ಇಸ್ರಾಯೇಲನವನ ದಾಸತ್ವ ಬಿಡಿಸುವುದಕ್ಕೂ ನಾನು ಎಷ್ಟರವನು ದೇವರೇ, ಎಷ್ಟರವನು. ನನಗೇನು ತಲಾಂತ ಇದೆ, ನನಗೇನು ಜ್ಞಾನ ಇದೆ, ನನಗೇನು ಕ್ವಾಲಿಫಿಕೇಶನ್ ಇದೆ, ನನಗೇನು ಅರ್ಹತೆ ಇದೆ, ಏನಿಲ್ಲಲ್ಲ ದೇವರೇ, ನಾನು ಕುರಿ ಕಾಯುವನಲ್ವಾ, ನಾವೊಬ್ಬ ಕುರುಬ ಅಲ್ವಾ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಅವನ ವೀಕ್ನೆಸ್ಗಳನ್ನು ಹೇಳ್ತಾನೆ, ಅವನ ಪರಿಸ್ಥಿತಿಯನ್ನು ಹೇಳ್ತಾನೆ. ಇವತ್ತು ದೇವರು ಕರೆಯುವಾಗ, ದೇವರು ಹೇಳುವಾಗ ನಮ್ಮ ಪರಿಸ್ಥಿತಿ, ನಮ್ಮ ವೀಕ್ನೆಸ್ಸನ್ನು ದೇವ್ರ ಬಳಿಯಲ್ಲಿ ಏನು ಹೇಳಬಾರ್ದು. ನಮ್ಮ ವೀಕ್ನೆಸ್ ಏನೇ ಇರಲಿ, ನಮ್ಮ ಪರಿಸ್ಥಿತಿ ಏನೇ ಇರಲಿ, ನಮ್ಮ ಸಮಸ್ಯೆ ಏನಿರಲಿ, ದೇವ್ರ ಬಳಿಯಲ್ಲಿ ಹೇಳಬಾರ್ದು. ಯಾಕಂದರೆ ನಮ್ಮಲ್ಲಿರುವಂಥ ಪರಿಸ್ಥಿತಿ, ಸಮಸ್ಯೆ ಎಲ್ಲವೂ ದೇವರಿಗೆ ಗೊತ್ತಿದೆ. ದೇವರಿಗೆ ಗೊತ್ತಿದ್ದೇ ನಿನ್ನನ್ನು ಕರೆಯೋದು ದೇವರು. ನಿನ್ನ ಪರಿಸ್ಥಿತಿ ದೇವ್ರು ಗೊತ್ತಿಲ್ವಾ? ಮೋಸ ಪರಿಸ್ಥಿತಿ ದೇವ್ರು ಗೊತ್ತಿಲ್ವಾ? ಶಿಷ್ಯರ ಪರಿಸ್ಥಿತಿ ದೇವ್ರು ಗೊತ್ತಿಲ್ವಾ? ಸೌಲನ್ ಗೊತ್ತಿಲ್ವಾ? ಗೊತ್ತಿದ್ದೇ ದೇವ್ರು ಕರೆಯೋದು. ನಾವೇನು ಮಾಡ್ತೀವಿ ಗೊತ್ತಾ? ದೇವರಿಗೆ ನನ್ನ ಬಗ್ಗೆ ಏನು ಗೊತ್ತಿದೆ ಅಂತ ನಾವೇ ಎಲ್ಲ ಹೇಳ್ತಾ ಇರ್ತೀವಿ. ಅರ್ಥ ಹೇಳಿ, ದೇವರು ಕರೆದಾಗ ನಿನ್ನ ವೀಕ್ನೆಸ್ಗಳನ್ನು, ನಿನ್ನ ಬಲಹೀನತೆಯನ್ನು ಏಮಿ ಚೆಪ್ಪಿಲೇದೆ. ಅರ್ಥ ಏನು ಹೇಳ್ಬೇಡ ಅಂತ ಏನು ಹೇಳಿಸಿಲ್ಲ. ಅವ್ರು ಕರೀತಾರ, ಆಯ್ತಪ್ಪ ಬಾ, ಓಕೆ. ಸುಮ್ಮನೆ ಕಣ್ಮುಚ್ಕೊಂಡು ಅವ್ರ ಜೊತೆಗೆ ಹೋದರೆ ಅವ್ರು ನಿಮ್ಮನ್ನ ಕಣ್ಮುಚ್ಕೊಂಡು ಎಲ್ಲ ಟೇಕಪ್ ಮಾಡಿಬಿಟ್ಟಿರ್ತಾರೆ. ಪ್ರೈಸ್ ಗಾಡ್. ಹೇಳಿ, ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಸ್ತಿಲ್ಲ. ನನ್ನನ್ನು ಬಲಪಡಿಸುವ ಕ್ರಿಸ್ತ ಇದ್ದುಕೊಂಡು ಎಲ್ಲವನ್ನ ಮಾಡಲು ಶಕ್ತನಾಗಿದ್ದೇನೆ ಯೇಸು ನಾಮದಲ್ಲಿ. ಆಮೆನ್. ಇವನೆಲ್ಲ ಹೇಳ್ತಾವನೆ, ದೇವರೇ ನನಗೆ ಮಾತಾಡಕ್ಕೆ ಬರಲ್ಲ, ನನಗೇನಿಲ್ಲ ದೇವರೇ, ಗೊತ್ತಾಗಲ್ಲ, ಕುರಿ ಕಾಯುವನು. ನೀನು ಕುರಿ ಕಾಯುವಂತ ಗೊತ್ತಿದೆ, ನೀನು ಕರೆದಿರೋದು ನಾನು. ಪ್ರೈಸ್ ಗಾಡ್. ನೀವು ಒಳ್ಳೆ ಕುರ್ಬ ಅಂತಾನೆ ಕರೆದಿರೋದು ಅಲ್ವಾ? ಕಳ್ಕುರ್ಬಾಗಿರು ಕರಿತಿದ್ರಾ? ಕುರಿ ಮಾರ್ಕೊಂಡ್ಬಿಡ್ತಿದ್ದ ಕಳ್ಕುರ್ಬ. ಒಳ್ಳೆ ಕುರ್ಬ ಅಂತಾನೆ ಕರೆದಿರೋದು ಮೋಶೆಗೆ. ಪ್ರೈಸ್ ಗಾಡ್. ಅಲ್ಲಿ ವಾಕ್ಯ ಹೇಳ್ತದೆ, ನಾನು ಎಷ್ಟರವನು ಎಂದು ಹೇಳಿದನು. ಅದಕ್ಕೆ ದೇವರು ನಾನೇ ನಿನ್ನ ಸಂಗಡ ಇರುವೆನು. ಏ ಮೋಶೆ, ನಾನೇ ನಿನ್ನ ಜೊತೆ ಇರ್ತೇನೆ ಮಾರಯ್ಯ, ನೀ ಯಾಕೆ ಟೆನ್ಷನ್ ಮಾಡ್ತೀಯಾ? ಭಕ್ತರು ಹೇಳಿ, ಟೆನ್ಷನ್ ಮಾಡಬೇಡ. ಹೇಳಿ, ನಿನ್ನ ವೀಕ್ನೆಸ್ ಎಲ್ಲ ಹೇಳಿ, ನಿನ್ನ ಪರಿಸ್ಥಿತಿ ಎಲ್ಲ ಹೇಳಿ, ನಿನ್ನ ಸಮಸ್ಯೆ ಕಥೆಗಳೆಲ್ಲ ಹೇಳಿ. ನೀ ಟೆನ್ಷನ್ ಮಾಡಬೇಡ. ನಿನಗೆಲ್ಲ ಟೆನ್ಷನ್ ಅವರಿಗೆ ಗೊತ್ತು. ಅವರು ನಿನ್ನ ಟೆನ್ಷನ್ ಎಲ್ಲ ತೆಗೆದು ಹಾಕ್ಬಿಟ್ಟೆ ಅಲ್ಲಿಗೆ ಕಳಿಸ್ಕೊಡೋದು. ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸಿ ಆ ರಾಜನ ಮುಂದೆ ಹೋಗಿ ನಿಲ್ಲಿಕ್ಕೆ ರಾಜನ ಅಭಿಷೇಕ ಕೊಟ್ಟದೇ ನಿನ್ನ ಕಳಿಸಿಕೊಡೋದು.
ಸುಮ್ಮನೆ ಕಳಿಸಿಕೊಡ್ತಾರಾ? ಒಬ್ಬ ರಾಜನ ಮುಂದೆ ನಿಲ್ಬೇಕಾದ್ರೆ ನಿನಗೆ ಯಾವ ಅಭಿಷೇಕ ಬೇಕು? ರಾಜ ಅಭಿಷೇಕ ಬೇಕು. ಆಮೇಲೆ ಹೇಳ್ರಿ, ಹೌದೇ ಇಲ್ವಾ? ಕುರಿ ಕಾಯುವ ನಿನ್ನ ಕರೆದು ರಾಜ ಅಭಿಷೇಕ ಮಾಡಿ ಅಲ್ಲಿ ಕಳಿಸ್ಕೊಡೋ ದೇವರು. ಹಾಲೆಲೂಯ. ಅದಕ್ಕೋಸ್ಕರ ಹೇಳಿ, ಅದಕ್ಕೋಸ್ಕರ ಕತೆ ಎಲ್ಲ ಹೇಳ್ಬೇಡಿ, ಪ್ರಾಬ್ಲಮ್ಗಳೆಲ್ಲ ಹೇಳ್ಬೇಡಿ, ಬಲಹೀನತೆಗಳು ಹೇಳ್ಬೇಡಿ. ಐ ಆಮ್ ರೆಡಿ ಹೇಳಿ, ಹೇಳಿ ಕೈ, ಐ ಆಮ್ ರೆಡಿ, ಐ ಆಮ್ ರೆಡಿ ಜೀಸಸ್. ನಾನು ರೆಡಿ ಇದ್ದೇನೆ. ನಾನೇನು ಮಾಡಬೇಕು ದೇವ್ರೆ? ಕೇಳಿ, ನಾನೇನು ಮಾಡಬೇಕು? ಈ ಥರ ಕೇಳಿದ ಅಪ್ಪ ಹೇಳ್ತಾರೆ, ಅಯ್ಯೋ ನನ್ನ ಮಗನೇ ಬಾರೋ, ಬಾ ಬಾ ಬಾ, ದಾರಿ ಇದನ್ನೇ ಕಾಯ್ತಾ ಇದ್ದೆ. ಆಮೇಲೆ ನಾನು ಇದನ್ನೇ ಕಾಯ್ತಾ ಇದ್ದೆ. ಆಗ 1 to 2 ಅಭಿಷೇಕ ಎಲಿಸನು ಕೊಟ್ಟಾಗೆ ದೇವರಿಗೆ ಒಂದು ಭಾಗ ಕೊಡ್ಬೇಕಂತಿರ್ತಾರೆ. ಯಾವಾಗ ನಮ್ಮ ಕ್ಯಾಕನ್ನ ಬೋಲೋ ಯೇಸು ಮಸೀಹ ಅಂತೀ ಹಾಗೆ ಆದ್ದು ಅಂತೇಳಿ ಮಾಡ್ತಾರೆ ದೇವರು. ಒಂದಕ್ಕೆ ಹೋಗಿ 2 ಪಟ್ಟು ಕೊಟ್ಟು ಆ ಪೋಡ ಹೋಗೋ. ಆತ್ಮಿಕ ಮಂಡಲದಲ್ಲಿ ನೀನು ಅಭಿವೃದ್ಧಿ ಆಗುವಾಗ ಲೌಕಿಕವಾದ ಎಲ್ಲ ವಿಷಯದಲ್ಲೂ ನೀ ಅಭಿವೃದ್ಧಿಯನ್ನುವಂತೀಯ. ಸೊ ಅಲ್ಲೇ ಓದ್ಬಿಡಿ, ಮುಗಿಸ್ಬಿಡೋಣ. ಮೋಸೆ ಹೇಳ್ತಾರೆ, ನಾನೇ ನಿನ್ನ ಸಂಗಡ ಇರ್ತೇನೆ ಮತ್ತು ನೀನು ನನ್ನ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ತಂದಾಗ, ಐಗುಪ್ತ ದೇಶದ ಹೊರಗೆ ತಂದಾಗ ನೀವು ಈ ಬೆಟ್ಟದಲ್ಲಿ ದೇವರನ್ನು ಆರಾಧಿಸುವಿರಿ. ನಿನ್ನನ್ನು ಕಳುಹಿಸಿದವನು ನಾನೇ ಎಂಬುದಕ್ಕೆ ಇದೇ ಗುರುತಾಗಿರುವುದು. ಆಮೇನ್. ಹೇಳ್ತಾರೆ, ಏನು ಕಥೆ ಎಲ್ಲ ಹೇಳ್ಬೇಡಪ್ಪ, ನಿನ್ನ ಕಥೆ ಎಲ್ಲ ಬೇಡ, ನೀನು ಒಂದು ಹಿಸ್ಟ್ರಿ ಮೇಕರ್ ಆಗಿರ್ತೀಯ, ಬಿಡುಗಡೆ ಉಳ್ಳವರೇ. ಆಮೇನ್. ಸೊ ದೇವರು ಮೋಶೆ ಪೆದ್ದರನ್ನು ಕರೆದು ಮಾತಾಡಲಿಕ್ಕೆ ಬರೋನ ಕರೆದು ಫರೋನ ಮುಂದೆ ಮಾತಾಡುವಾಗೆ, ಈ ಐಗುಪ್ತದಿಂದ ಇಸ್ರೇಲ್ ಜನರನ್ನ ಬಿಡುಗಡೆ ಮಾಡಿ ಕರ್ಕೊಂಡು ಬರುವಾಗೆ ದೇವರು ಒಂದು ಲಕ್ಷಾಂತರ ಜನರಿಗೆ ಒಬ್ಬ ನಾಯಕನನ್ನಾಗಿ ದೇವರು ಉಪಯೋಗ ಮಾಡ್ತಾರೆ. ಪಕ್ಕದಲ್ಲಿ ದೇವರು ಕರೆಯುವಾಗ ನೀ ಬಂದ್ಬಿಟ್ರೆ ಯು ಆರ್ ಎ ಗ್ರೇಟ್ ಲೀಡರ್. ಹೇಳಿ, ನೀ ದೇವ್ರು ಕರೆಯುವಾಗ ಬಂದ್ಬಿಟ್ರೆ, ಬಂದು ನಾನೇನ್ ಮಾಡ್ಬೇಕು ಅಂದುಬಿಟ್ರೆ, ಹೇಳಿ, ದೇವ್ರು ಕರೆಯುವಾಗ ಬಂದುಬಿಟ್ರೆ, ನಾನೇನ್ ಮಾಡ್ಬೇಕಂತ ಹೇಳ್ಬಿಟ್ರೆ, ದೇವರು ನಿನ್ನನ್ನ ಗ್ರೇಟ್ ಲೀಡರ್ ಮಾಡ್ತಾರೆ. ಒಬ್ಬ ದೊಡ್ಡ ಮೋಶೆಗೆ ನಾಯಕತ್ವದಲ್ಲಿ ನಡೆಸ್ತಾರೆ. ಯು ಆರ್ ನಾಟ್ ಆರ್ಡಿನರಿ, ಸಾಧಾರಣ ಅಲ್ಲ, ಯು ಆರ್ ಎ ಸೂಪರ್ ನ್ಯಾಚುರಲ್. ಹಲ್ಲೆಲೂಯಾ. ಲಾಸ್ಟ್ ಹೇಳಿ ಮುಗಿಸ್ತಾ ಇದ್ದೀನಿ. ಎಜ್ಕೇಲ 3:16-17. 7 ದಿವಸಗಳಾದ ಮೇಲೆ ಯೆಹೋವನು ಈ ಮಾತನ್ನು ನನಗೆ ದಯಪಾಲಿಸಿದನು. ಎಜ್ಕೇಲ ಹೇಳ್ತಾನೆ, ಯೆಹೋವನು ಈ ಮಾತನ್ನು ನನಗೆ ದಯಪಾಲಿಸಿದನು. ನರಪುತ್ರ ಎಜ್ಕೇಲನೇ, ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರ ಮೇಲೆ ಕಾವಲುಗಾರನಾಗಿ ನೇಮಿಸಿದ್ದೇನೆ. ಹೀಗಿರಲು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ಪರವಾಗಿ ಅವರನ್ನು ಎಚ್ಚರಿಸು. ಹಾಲೆಲೂಯಾ. ನೋಡಿ, ಎಜ್ಕೇಲ್ ಪ್ರವಾದಿನ ದೇವರು ಕರೆದು ನನ್ನ ಪರವಾಗಿ ನನ್ನ ಬಾಯಿಂದ ಓಡುವ ಮಾತನ್ನು ಕೇಳಿ ನೀನು ಜನರನ್ನು ಎಚ್ಚರಿಸು ಅಂತ ದೇವರು ಹೇಳ್ತಾರೆ. ಅಂದ್ರೆ ಸುಮ್ಮನಿದಂತೆ ಎಜ್ಕೇಲ ಪ್ರವಾದ ದೇವರು ಕರೆದು ಅವನಿಗೆ ಜವಾಬ್ದಾರಿ ಕೊಡ್ತಾ ಇದ್ದಾರೆ. ಏನು ಕೊಡ್ತಾ ಇದ್ದಾರೆ? ಜವಾಬ್ದಾರಿ ಕೊಡ್ತಾರೆ. ಇವತ್ತು ನಾನು ಹೇಳ್ತೀನಿ ಕೇಳಿ, ಅಭಿಷೇಕ ಇರುವವನಿಗೆ ದೇವರು ಜವಾಬ್ದಾರಿ ಕೊಡ್ತಾರೆ. ಪಕ್ಕ ಹೇಳಿ, ಅಭಿಷೇಕ ಇದ್ರೆ ಹೇಳಿ, ಅಭಿಷೇಕ ಇದ್ರೆ ನಿನ್ನ ಮೇಲೆ ಜವಾಬ್ದಾರಿ ಇರ್ತದೆ. ಏನು ಇಲ್ಲ ಅಂದ್ರೆ ಏನು ಇಲ್ಲ. ಯಾಕೆಂದ್ರೆ ಗೊತ್ತಿರುತ್ತೆ ದೇವರಿಗೆ, ನಮ್ಮ ಮೇಲೆ ಅಭಿಷೇಕ ಇರುವಾಗ ನಮ್ಮ ಹೆಗಲಿನ ಮೇಲೆ ನಮ್ಮ ಮೇಲೆ ಜವಾಬ್ದಾರಿ ಇರ್ತದೆ. ಪಕ್ಕರೆ ನೀವು ಅಭಿಷೇಕವನ್ನ ಕಾಪಾಡಿಕೊಳ್ಬೇಕು. ಹೇಳಿ, ನೀವು ಅಭಿಷೇಕವನ್ನ ಕಾಪಾಡಿಕೊಳ್ಬೇಕು. ಕೊಟ್ಟ ಅಧಿಕಾರವನ್ನ ಕಾಪಾಡಿಕೊಳ್ಬೇಕು. ಕೊಟ್ಟ ಜವಾಬ್ದಾರಿಯನ್ನ ಕಾಪಾಡಿಕೊಳ್ಬೇಕು. ದೇವರ ಕೃಪೆಯಿಂದ ಕಾಪಾಡಿಕೊಳ್ಬೇಕು. ದೇವರ ಆತ್ಮನನ್ನ ಕಾಪಾಡಿಕೊಳ್ಬೇಕು. ದೇವರು ಹೇಳಿದ ಹಾಗೆಯೇ ಕೇಳಿ ಹೋಗ್ಬೇಕು, ಮಾಡಬೇಕು, ಬರಬೇಕು, ಇರಬೇಕು, ಜೀವಿಸಬೇಕು. ಆಗ ಮಾತ್ರವೇ ದೇವರು ನಮ್ಮನ್ನು ಶಕ್ತವಾಗಿ ಉಪಯೋಗ ಮಾಡ್ತಾನೆ. ಮನೇಲಿ ಸುಮ್ಮನೆ ಆಶ್ವಾದವಿಲ್ಲದಿದ್ದ ಅಬ್ರಾಮನ ದೇವರು ಕರೆದು ಮನೆ ಬಿಟ್ಟು ನೀನು ನಾ ತೋರಿಸುವ ದೇಶಕ್ಕೆ ಹೋಗಂತ ಹೇಳಿದ್ರು. ಅಬ್ರಾಮನು ಎಲ್ಲರ ಬಿಟ್ಟು ಹೋದ. ಹೇಳಿದ ಮಾತನ್ನು ಕೇಳಿ ಹೋದಾಗ ಅಬ್ರಾಮ್ ದೇವರು ಏನು ಮಾಡಿದ್ರು? ಇಡೀ ಜಗತ್ತಿಗೆ ಆಶೀರ್ವಾದದ ತಂದೆಯಾಗಿದ್ದೇವೆ. ಕೇಳಿ ವಿಧೇನಾಗಿ ಹೋಗ್ಬಿಟ್ಟಲ್ಲ. ನಾನು ಹೇಳ್ತೇನೆ, ದೇವರು ಹೇಳಿದ ರೀತಿಯಲ್ಲಿ ಕೇಳಿ ವಿಧೇನಾಗಿ ನೀವು ನಿಲ್ಲುವಾಗ ನೀವೊಂದು ದೊಡ್ಡ ಆಶೀರ್ವಾದದ ನಿಧಿಗಳಾಗಿರ್ತೀರಿ. ಇವತ್ತು ಮೊಣಗಾಲ ಕೇಳಬೇಕು. ಇವತ್ತು ನಿಮ್ಮ ಕುಟುಂಬದಲ್ಲ ಬಂದಿರೋ ದೊಡ್ಡ ಬ್ರೇಕ್ ಇರ್ತಿತ್ತು. ಯಾಕೆಂದರೆ ದೇವರಾತ್ಮ ನಮ್ಮ ಸಂಗಡ ಮಾತನಾಡ್ತಾರೆ. ನೀನು ಎಂಥ ಬಲಹೀನಾಗಿ ನಾನು ಬಲ ಕೊಡ್ತೇನೆ.
ನಾನಿಗೆ ಕೃಪೆ ಕೊಡ್ತೇನೆ, ನಾನಿನ್ನ ಪ್ರಿಪೇರ್ ಮಾಡ್ತೇನೆ, ನಾನಿನ್ನ ಯೋಗ್ಯನಾಗಿ ಮಾಡ್ತೇನೆ, ನಿನ್ನ ರೆಡಿ ಮಾಡಿ ಕಳಿಸ್ತೇನೆ ಮಾರಯ್ಯ. ನೀನು ಬರೀ ಕಾರಣ ಹೇಳ್ತಾ ಇದ್ರೆ, ಕಾರಣ ಹೇಳುವವರು ದೇವರಿಗೆ ಬೇಡ. ಕಾರಣ ಹೇಳುವ ದೇವರಿಗೆ ಏನು ಕಾರಣ ಕೊಡಬಾರ್ದು, ನನ್ನ ಕಳಿಸಿದೇ ಹೇಳಬೇಕು, ನಾನು ಏನು ಮಾಡ್ಬೇಕು ದೇವ್ರು ಹೇಳಬೇಕು. ದೇವರು ಸಂತೋಷವಾಗಿ ಎಲ್ಲ ಕೊಟ್ಟು ರೈಟ್ ಈ ವಾಕ್ಯದ ಮುಖಾಂತರ ದೇವ್ರ ಆಶೀರ್ವಾದ ಮಾಡಿ. ಇವತ್ತು ಮನೇಲಿ ಹೋಗಿ ಮೊಣಕಾಲಕ್ಕಂತ ಕೇಳಿ, ಯೇಸುವೆ ನಾನೇನು ಮಾಡ್ಬೇಕಂತ ಕೇಳಿ. ಹಲ್ಲೆಲೂಯಾ. ದೇವ್ರ ನಿಮ್ಮನ್ನು ಆಶೀರ್ವಾದ ಮಾಡಲಿ.